ಸ್ನೇಹಿತರೆ, ಇಂದಿನ ಕಥೆಗೆ ನಿಮಗೆ ಸ್ವಾಗತ. ಆದರೆ ಕಥೆಯನ್ನು ಶುರು ಮಾಡುವ ಮೊದಲು ನಮ್ಮ ವಿಡಿಯೋಗಳನ್ನು ನೀವು ಎಲ್ಲಿಂದ ನೋಡುತ್ತಿದ್ದೀರಿ ಎಂದು ನಮಗೆ ಕಾಮೆಂಟ್ ಮಾಡಿ ಖಂಡಿತ ತಿಳಿಸಿ. ನನ್ನ ತಮ್ಮ ಒಬ್ಬ ಚಿಕ್ಕ ವಯಸ್ಸಿನ ಹುಡುಗಿಯನ್ನು ಕರೆದುಕೊಂಡು ಓಡಿಸಿಕೊಂಡು ನಮ್ಮ ಫ್ಲಾಟ್ಗೆ ಬಂದಿದ್ದನು ಮತ್ತು ಈ ಹುಡುಗಿಯನ್ನು ಕೆಲವು ದಿನಗಳ ಕಾಲ ಇಲ್ಲೇ ಇರಲು ಬಿಡು ಎಂದು ಹೇಳಿದನು. ಆ ಹುಡುಗಿ ಭಯದಿಂದ ತುಂಬಾ ಜೋರಾಗಿ ನಡುಗುತ್ತಿದ್ದಳು. ಅವಮಾನದ ಭಯದಿಂದ ನಾನು ಅವಳಿಗೆ ಇರಲು ನಿರಾಕರಿಸಿದ್ದೆ. ಆದರೆ ಅವನು ನನ್ನ ಎದುರು ಕೈಮುಗಿದು ಬೇಡಿಕೊಳ್ಳಲು ಆರಂಭಿಸಿದನು. ಕೇವಲ ಇವತ್ತಿನ ರಾತ್ರಿ ಮಾತ್ರ ಈ ಹುಡುಗಿಯನ್ನು ನಿನ್ನ ಬಳಿ ಇರಲು ಬಿಡು ಎಂದು. ಅವನು ಆ ಹುಡುಗಿಯನ್ನು ನನ್ನ ಬಳಿ ಬಿಟ್ಟು ತಾನು ಮನೆಯ ವ್ಯವಸ್ಥೆ ಮಾಡಲು ಹೊರಟು ಹೋದನು. ಆದರೆ 2 ವಾರಗಳು ಕಳೆದು ಹೋದವು. ಅವನು ವಾಪಸ್ ಬರಲೇ ಇಲ್ಲ. ಆ ಹುಡುಗಿ ಯಾವಾಗಲೂ ಒಂದು ಮೂಲೆಯಲ್ಲಿ ಮುಖ ಮುಚ್ಚಿಕೊಂಡು ಕುಳಿತು ಅಳುತ್ತಲೇ ಇರುತ್ತಿದ್ದಳು. ಒಂದು ದಿನ ನಾನು ಅವಳನ್ನು ಮನೆಯಿಂದ ಓಡಿಬರಲು ಕಾರಣವೇನೆಂದು ಕೇಳಿದೆ. ಆದರೆ ಅವಳು ಏನನ್ನೂ ಹೇಳಲಿಲ್ಲ. ಆದರೆ ಒಂದು ದಿನ ನಾನು ಆಕಸ್ಮಿಕವಾಗಿ ಎಲ್ಲೋ ಹೋಗುತ್ತಿದ್ದಾಗ ನನಗೆ ನೆಲದ ಮೇಲೆ ಒಂದು ಕಾರ್ಡ್ ಬಿದ್ದಿರುವುದು ಸಿಕ್ಕಿತು. ಅದನ್ನು ನೋಡಿ ನನಗೆ ಪ್ರಜ್ಞೆ ತಪ್ಪಿದಂತಾಯಿತು, ಏಕೆಂದರೆ ಆ ಕಾರ್ಡ್ನಲ್ಲಿ ನನ್ನ ಹೆಸರಿತ್ತು. ನನ್ನ ಹಿನ್ನೆಲೆ ಮತ್ತು ಕುಟುಂಬ. ನನ್ನ ಹೆಸರು ಆಶಿಷ್. ನಾನು ಹಳ್ಳಿಯ ಒಂದು ಪುಟ್ಟ ಮನೆಯಲ್ಲಿ ವಾಸಿಸುತ್ತಿದ್ದೆ. ಅಲ್ಲಿ ನನ್ನ ತಂದೆ ತಾಯಿ, ನನ್ನ ಒಬ್ಬ ತಮ್ಮ ಮತ್ತು 2 ತಂಗಿಯರಿದ್ದರು. ನನ್ನ ತಂದೆ ತಾಯಿ ನನ್ನನ್ನು ಯಾವಾಗಲೂ ಒಬ್ಬ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಲು ಬಯಸುತ್ತಿದ್ದರು, ಏಕೆಂದರೆ ತಾವು ಜೀವನದಲ್ಲಿ ಏನನ್ನು ಸಾಧಿಸಲು ಸಾಧ್ಯವಾಗಲಿಲ್ಲವೋ ಅದನ್ನು ತಮ್ಮ ಮಕ್ಕಳು ಮಾಡುವುದನ್ನು ನೋಡಬೇಕು ಎಂಬುದು ಅವರ ಆಸೆಯಾಗಿತ್ತು. ನನ್ನ ತಮ್ಮನ ಹೆಸರು ಗೌರವ್. ನಮ್ಮ ತಂದೆ ತಾಯಿ ನಮ್ಮೆಲ್ಲರನ್ನೂ ತುಂಬಾ ಪ್ರೀತಿಸುತ್ತಿದ್ದರು. ನನ್ನ ತಂದೆ ಒಂದು ಸಣ್ಣ ಕೆಲಸ ಮಾಡುತ್ತಿದ್ದರು, ಅದರಿಂದ ಮನೆಯ ಖರ್ಚು ನಡೆಸುವುದು ತುಂಬಾ ಕಷ್ಟವಾಗುತ್ತಿತ್ತು. ಆದರೆ ನಮ್ಮ ತಂದೆ ತಾಯಿ ತಾವು ಹಸಿವಿನಿಂದ ಇದ್ದರೂ ನಮ್ಮೆಲ್ಲ ಮಕ್ಕಳ ಹೊಟ್ಟೆಯನ್ನು ತುಂಬಿಸುತ್ತಿದ್ದರು. ನಾನು ಈ ವಿಷಯಗಳನ್ನು ಅರ್ಥಮಾಡಿಕೊಳ್ಳಲಾಗದಷ್ಟು ಚಿಕ್ಕವನೇನೂ ಆಗಿರಲಿಲ್ಲ. ನನ್ನ ಮನೆಯಲ್ಲಿ ಏನೇನು ತೊಂದರೆಗಳಿವೆ ಎಂಬುದು ನನಗೆಲ್ಲ ಚೆನ್ನಾಗಿ ಅರ್ಥವಾಗುತ್ತಿತ್ತು. ನನ್ನ ತಮ್ಮ ಗೌರವ್ ಎಂದರೆ ಎಲ್ಲರಿಗೂ ತುಂಬಾ ಪ್ರೀತಿ. ನನ್ನ ತಂದೆ ತಾಯಿ ಅವನನ್ನು ತುಂಬಾ ಮುದ್ದಿನಿಂದ ಬೆಳೆಸಿದ್ದರು. ಅವರು ಅವನ ಪ್ರತಿಯೊಂದು ಆಸೆಯನ್ನು ಈಡೇರಿಸಿದ್ದರು. ನಾನು ನನ್ನ ತಂದೆ ತಾಯಿಯ ಹತ್ತಿರ ಎಂದಿಗೂ ಯಾವುದೇ ಆಸೆಯನ್ನು ವ್ಯಕ್ತಪಡಿಸಿರಲಿಲ್ಲ, ಏಕೆಂದರೆ ನನಗೆ ನನ್ನ ಮನೆಯ ಪರಿಸ್ಥಿತಿ ಚೆನ್ನಾಗಿ ತಿಳಿದಿತ್ತು. ನಾನು ಎಂದಿಗೂ ನನ್ನ ತಂದೆ ತಾಯಿಯ ಮೇಲೆ ಹೊರೆಯಾಗಲು ಬಯಸುತ್ತಿರಲಿಲ್ಲ. ತಂದೆಯ ಜೀವನ ಪಾಠಗಳು. ನಮ್ಮ ತಂದೆ ತಾಯಿ ಯಾವಾಗಲೂ ನಮ್ಮನ್ನು ಜೊತೆಯಲ್ಲಿ ಕುಳ್ಳಿರಿಸಿಕೊಂಡು ಒಳ್ಳೆಯ ವಿಷಯಗಳನ್ನು ಹೇಳುತ್ತಿದ್ದರು. ಯಾರದ್ದೂ ಕೆಟ್ಟದ್ದನ್ನು ಮಾಡಬಾರದು ಎಂದು ಅವರು ಹೇಳುತ್ತಿದ್ದರು, ಏಕೆಂದರೆ ನಾವು ಯಾರಿಗಾದರೂ ಕೆಟ್ಟದ್ದನ್ನು ಮಾಡಿದರೆ ಅದರ ಶಿಕ್ಷೆ ನಮಗೆ ಇದೇ ಲೋಕದಲ್ಲಿ ಖಂಡಿತ ಸಿಗುತ್ತದೆ ಎಂದು ಅವರು ನಂಬಿದ್ದರು. ಅದಕ್ಕಾಗಿಯೇ ನಾವು ಎಂದಿಗೂ ಯಾವುದೇ ತಪ್ಪು ಕೆಲಸ ಮಾಡಬಾರದು ಎಂದು ಅವರು ಹೇಳುತ್ತಿದ್ದರು ಮತ್ತು ನಾನು ಈ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದೆ. ಆದರೆ ನನ್ನ ತಮ್ಮ ಸ್ವಲ್ಪ ಬೇಜವಾಬ್ದಾರಿಯ ಹುಡುಗನಾಗಿದ್ದನು. ಅವನಿಗೆ ಈ ಮಾತುಗಳಿಂದ ಯಾವುದೇ ಪಾಠ ಕಲಿಯುತ್ತಿರಲಿಲ್ಲ. ಅವನು ಎಂದಿಗೂ ತಂದೆ ತಾಯಿಯ ಮಾತುಗಳಿಗೆ ಗಮನ ಕೊಡುತ್ತಿರಲಿಲ್ಲ. ಅಪ್ಪ ಏನಾದರೂ ಹೇಳಿದಾಗ ಅವನು ತನ್ನ ಆಟದಲ್ಲೇ ಮಗ್ನನಾಗಿರುತ್ತಿದ್ದನು. ಪಟ್ಟಣಕ್ಕೆ ಪ್ರಯಾಣ ಮತ್ತು ತಂದೆಯ ಆಸೆ. ನನ್ನ ತಂದೆ ತಾಯಿ ನಾವಿಬ್ಬರೂ ಅಣ್ಣ ತಮ್ಮಂದಿರನ್ನು ಓದಲು ಪಟ್ಟಣಕ್ಕೆ ಕಳುಹಿಸಬೇಕೆಂದು ನಿರ್ಧರಿಸಿದರು. ಇದರಿಂದ ನಾವಿಬ್ಬರೂ ನಮ್ಮ ತಂದೆ ತಾಯಿಯ ಹೆಸರನ್ನು ಉಳಿಸಬಹುದು ಎಂದು ಅವರು ಆಶಿಸಿದ್ದರು. ನನ್ನ ಮನೆಯ ಪರಿಸ್ಥಿತಿ ಹೇಗಿದೆ ಎಂಬುದು ನನಗೆ ತಿಳಿದಿತ್ತು. ನನ್ನ ತಂದೆ ತಾಯಿಗೆ ನನ್ನ ಓದಿನ ಖರ್ಚು ಭರಿಸಲು ಸಾಧ್ಯವಿಲ್ಲ ಎಂಬುದು ನನಗೆ ಗೊತ್ತಿತ್ತು. ನಾನು ಈ ಬಗ್ಗೆ ನನ್ನ ತಂದೆಯ ಜೊತೆ ಮಾತನಾಡಿದ್ದೆ. ಅಪ್ಪ, ನಮ್ಮ ಮನೆಯ ಪರಿಸ್ಥಿತಿ ಹೇಗಿದೆ ಎಂದು ನನಗೆಲ್ಲ ತಿಳಿದಿದೆ ಮತ್ತು ನೀವು ಪಟ್ಟಣದ ಖರ್ಚನ್ನು ಭರಿಸಲು ಸಾಧ್ಯವಿಲ್ಲ ಎಂದು ನನಗೆ ಗೊತ್ತು. ನಾನು ನಿಮ್ಮ ಮೇಲೆ ಯಾವುದೇ ರೀತಿಯ ಹೊರೆಯಾಗಲು ಬಯಸುವುದಿಲ್ಲ. ನಾನು ನಿಮ್ಮಂತೆಯೇ ಯಾವುದಾದರೂ ಸಣ್ಣ ಕೆಲಸ ಮಾಡಿಕೊಂಡು ಎಲ್ಲರ ಹೊಟ್ಟೆ ತುಂಬಿಸುತ್ತೇನೆ. ಆದರೆ ನಾನು ನಿಮ್ಮ ಮೇಲೆ ಇಷ್ಟೊಂದು ಹೊರೆ ಹಾಕಲು ಸಾಧ್ಯವಿಲ್ಲ. ಈ ಮಾತನ್ನು ಕೇಳಿದಾಗ ನನ್ನ ತಂದೆಯ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು. ಅವರು ಹೇಳಿದರು, ಅರೆ, ನನ್ನ ಮಗ ತುಂಬಾ ಬುದ್ಧಿವಂತನಾಗಿ ಬಿಟ್ಟಿದ್ದಾನೆ. ನೀನು ಹೇಳುತ್ತಿರುವುದು ನಿಜ ಎಂದು ನನಗೆ ಗೊತ್ತು. ಆದರೆ ನಾನು ಎಂದಿಗೂ ನನ್ನ ಮಕ್ಕಳಿಗೆ ಕೆಟ್ಟದ್ದಾಗುವುದನ್ನು ನೋಡಲಾರೆ. ನಾವು ಅನುಭವಿಸಿದ ಕಷ್ಟಗಳನ್ನು ನನ್ನ ಮಕ್ಕಳು ಕೂಡ ಅನುಭವಿಸುವುದು ನನಗೆ ಇಷ್ಟವಿಲ್ಲ. ನಾನು ನಿನ್ನನ್ನು ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ಮಾಡಲು ಬಯಸುತ್ತೇನೆ. ನೀನು ನಿನ್ನ ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಮತ್ತು ನಿನ್ನನ್ನು ನೋಡಿ ನಿನ್ನ ತಮ್ಮ ಕೂಡ ನಿನ್ನಂತೆಯೇ ಜೀವನದಲ್ಲಿ ಮುಂದೆ ಬರಲು ಪ್ರಯತ್ನಿಸಬೇಕು ಎಂದು ನಾನು ಬಯಸುತ್ತೇನೆ. ನೀವಿಬ್ಬರೂ ಒಟ್ಟಿಗೆ ಹೋಗುತ್ತಿದ್ದೀರಿ, ಆದ್ದರಿಂದ ನಿನ್ನ ತಮ್ಮನ ಕಡೆಗೂ ಗಮನ ಕೊಡು. ನಾನು ಏನೋ ಹೇಳಲು ಹೊರಟಾಗ ಅಪ್ಪ ನನ್ನನ್ನು ಸುಮ್ಮನಾಗಿಸಿದರು. ಆದರೆ ಗಿದರೆ ಏನೂ ಇಲ್ಲ, ನಾನು ಎಲ್ಲವನ್ನೂ ಸಿದ್ಧಪಡಿಸಿದ್ದೇನೆ. ಈಗ ನೀನು ಹೋಗಲೇಬೇಕು ಮತ್ತು ನಿನ್ನ ತಂದೆ ತಾಯಿಯ ಹೆಸರನ್ನು ಉಳಿಸಿಕೊಂಡೇ ಬರಬೇಕು. ಈಗ ಏನೇ ಆಗಲಿ
ನೀನು ನಿನ್ನ ಸ್ವಂತ ಕಾಲ ಮೇಲೆ ಖಂಡಿತ ನಿಲ್ಲಬೇಕು. ಇದರಿಂದ ಯಾರಾದರೂ ನಿನ್ನ ಮೇಲೆ ಬೆರಳು ತೋರಿಸುವ ಮೊದಲು 1000 ಬಾರಿ ಯೋಚಿಸಬೇಕು. ನೀನು ಯಶಸ್ವಿಯಾದಾಗ ನಮ್ಮನ್ನು ಅಲ್ಲಿಗೆ ಕರೆಸಿಕೋ. ನಾನು ಸುಮ್ಮನಾದೆ, ಏಕೆಂದರೆ ಅಪ್ಪನ ಎದುರು ನಾನು ಹೆಚ್ಚೇನೂ ಮಾತನಾಡುವಂತಿರಲಿಲ್ಲ. ಮರುದಿನವೇ ನಾವಿಬ್ಬರೂ ಅಣ್ಣ ತಮ್ಮಂದಿರು ಸಾಮಾನುಗಳನ್ನು ಪ್ಯಾಕ್ ಮಾಡಲು ಶುರು ಮಾಡಿದೆವು. ನನ್ನ ತಾಯಿ ತುಂಬಾ ದುಃಖಿತರಾಗಿದ್ದರು. ಮಗನೇ, ನಿನ್ನ ಬಗ್ಗೆ ತುಂಬಾ ಕಾಳಜಿ ವಹಿಸು ಮತ್ತು ನಿನ್ನ ತಮ್ಮನನ್ನು ಎಂದಿಗೂ ಒಬ್ಬಂಟಿಯಾಗಿ ಬಿಡಬೇಡ. ನಮ್ಮ ತಲೆ ಅವಮಾನದಿಂದ ತಗ್ಗುವಂತಹ ಯಾವುದೇ ಕೆಲಸವನ್ನು ಎಂದಿಗೂ ಮಾಡಬೇಡ. ನಿನಗೆ ನನ್ನ ಮಾತು ಅರ್ಥವಾಗುತ್ತಿದೆಯಲ್ಲವೇ? ನಾನು ಅಮ್ಮನ ಮಾತನ್ನು ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದೆ. ಹೌದು ಅಮ್ಮ, ನನಗೆಲ್ಲ ಅರ್ಥವಾಗುತ್ತಿದೆ. ನೀವು ನಿಮ್ಮ ಬಗ್ಗೆ ಮತ್ತು ತಂಗಿಯರ ಬಗ್ಗೆ ತುಂಬಾ ಕಾಳಜಿ ವಹಿಸಿ. ನಾನು ಅವರನ್ನು ಆಲಂಗಿಸಿ ಬಸ್ ಹತ್ತಿದೆ ಮತ್ತು ನನ್ನ ತಮ್ಮ ಕೂಡ ನನ್ನ ಜೊತೆಯಲ್ಲಿದ್ದನು. ಒಂದು ದೀರ್ಘ ಪ್ರಯಾಣದ ನಂತರ ನಾವು ಪಟ್ಟಣ ತಲುಪಿದೆವು. ಅಲ್ಲಿ ನಾನು 2 ಕೋಣೆಗಳ ಒಂದು ಫ್ಲ್ಯಾಟ್ ಅನ್ನು ಬಾಡಿಗೆಗೆ ಪಡೆದೆ ಮತ್ತು ತಕ್ಷಣವೇ ನನ್ನ ಗುರಿಯತ್ತ ತೊಡಗಿಸಿಕೊಂಡೆ. ನಾನು ಇಲ್ಲಿ ಯಾವ ಕೆಲಸಕ್ಕಾಗಿ ಬಂದಿದ್ದೆನೋ ಅದನ್ನು ಪೂರೈಸಲು ಬಯಸಿದ್ದೆ. ನಾನು ಯಾವುದೇ ಪರಿಸ್ಥಿತಿಯಲ್ಲೂ ನನ್ನ ತಂದೆ ತಾಯಿಯ ಹೆಸರನ್ನು ಉಳಿಸಲು ಬಯಸಿದ್ದೆ. ಕೆಲವೇ ದಿನಗಳಲ್ಲಿ ನನ್ನ ತಮ್ಮನ ವರ್ತನೆ ತುಂಬಾ ಬದಲಾಗಿ ಹೋಯಿತು. ನಾನು ಅವನಿಗೆ ತುಂಬಾ ತಿಳಿ ಹೇಳುತ್ತಿದ್ದೆ, ಆದರೆ ಅವನು ನನ್ನ ಯಾವುದೇ ಮಾತನ್ನು ಕೇಳುತ್ತಿರಲಿಲ್ಲ. ಅವನು ಹೆಚ್ಚಾಗಿ ಮನೆಯಿಂದ ಹೊರಗಡೆಯೇ ಇರುತ್ತಿದ್ದನು. ನಾನು ಅವನಿಗೆ ಹಲವು ಬಾರಿ ಹೇಳಿದೆ, ಮನೆಯಿಂದ ಹೊರಗೆ ಹೋಗಬೇಡ, ನಿನ್ನ ಓದಿನ ಕಡೆ ಗಮನ ಕೊಡು. ನೀನು ಯಾವ ಕೆಲಸಕ್ಕಾಗಿ ಇಲ್ಲಿಗೆ ಬಂದಿದ್ದೀಯೋ ಅದನ್ನು ಮಾಡು ಎಂದು. ಆದರೆ ಅವನು ನನ್ನ ಯಾವುದೇ ಮಾತನ್ನು ಕೇಳುತ್ತಿರಲಿಲ್ಲ. ಅವನು ಬರೀ ತನ್ನ ಕೆಲಸದಲ್ಲೇ ಮಗ್ನನಾಗಿರುತ್ತಿದ್ದನು. ಅವನಿಗೆ ಯಾರ ಬಗ್ಗೆಯೂ ಏನೂ ಸಂಬಂಧವಿರಲಿಲ್ಲ. ನಾನು ಅವನಿಗೆ ತುಂಬಾ ಅರ್ಥಮಾಡಿಸಲು ಪ್ರಯತ್ನಿಸಿದೆ, ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಅವನು ತನ್ನ ಇಷ್ಟದಂತೆ ನಡೆಯಲು ಶುರು ಮಾಡಿದ್ದನು ಮತ್ತು ನನ್ನ ಒಂದು ಮಾತನ್ನು ಕೇಳುತ್ತಿರಲಿಲ್ಲ. ನಾವಿಲ್ಲಿಗೆ ಬಂದು 3 ವರ್ಷಗಳಾಗಿದ್ದವು. ಚಂದಿರ ಆಕಾಶದಲ್ಲಿ ತುಂಬಾ ಜೋರಾಗಿ ಹೊಳೆಯುತ್ತಿದ್ದನು. ನಾನು ನನ್ನ 2 ಕೋಣೆಗಳ ಬಾಡಿಗೆ ಮನೆಯ ಬಾಲ್ಕನಿಯಲ್ಲಿ ನಿಂತು ಆಕಾಶವನ್ನು ನೋಡುತ್ತಿದ್ದೆ. ನನ್ನ ಕೆಲಸ ಡ್ಯೂಟಿ ನಾಳೆಯಿಂದ ಶುರುವಾಗಲಿತ್ತು. ನನಗೆ ಇಲ್ಲಿಗೆ ಬಂದು 3 ವರ್ಷಗಳಾಗಿದ್ದರೂ ನಾನು ಸ್ವಲ್ಪ ಮಟ್ಟಿಗೆ ಹೊಂದಿಕೊಂಡಿದ್ದೆ. ನಿಜ ಹೇಳಬೇಕೆಂದರೆ ನನಗೆ ನನ್ನ ಮನೆಯ ನೆನಪು ತುಂಬಾ ಕಾಡುತ್ತಿತ್ತು ಮತ್ತು ನಾನು ಸ್ವಲ್ಪ ಬೇಸರದಲ್ಲಿದ್ದೆ. ಮನೆಯ ಹಳೆಯ ನೆನಪುಗಳು ನನ್ನ ಹೃದಯದ ಬಾಗಿಲು ತಟ್ಟಿದ್ದವು ಮತ್ತು ನಾನು ಅವುಗಳಲ್ಲಿ ಕಳೆದು ಹೋಗಿದ್ದೆ. ಆ ನೆನಪುಗಳ ಸಮುದ್ರದಿಂದ ನಾನು ಹೊರಬಂದಿದ್ದು ಯಾರೋ ನನ್ನ ಮನೆಯ ಡೋರ್ ಬೆಲ್ ಬಾರಿಸಿದಾಗ. ಈ ಸಮಯದಲ್ಲಿ ಯಾರು ಇರಬಹುದು ಎಂದು ನಾನು ತುಂಬಾ ದಂಗಾದೆ, ಏಕೆಂದರೆ ಈ ಹೊಸ ನಗರದಲ್ಲಿ ನನಗೆ ಯಾರೂ ಪರಿಚಯವಿಲ್ಲ. ಇವೇ ಆಲೋಚನೆಗಳಲ್ಲಿ ನಾನು ಬಾಗಿಲಿನತ್ತ ಬಂದು ಬಾಗಿಲು ತೆರೆದೆ. ಎದುರಿಗೆ ನನ್ನ ತಮ್ಮ ಗೌರವ್ ನಿಂತಿದ್ದನು. ಅವನನ್ನು ನೋಡಿ ನನಗೆ ತುಂಬಾ ಆಶ್ಚರ್ಯವಾಯಿತು, ಏಕೆಂದರೆ ಅವನು ಆಗಷ್ಟೇ ಮನೆಯಲ್ಲಿದ್ದನು. ಇವನು ಹೊರಗೆ ಯಾವಾಗ ಹೋದ? ನಾನು ಅವನು ತನ್ನ ಕೋಣೆಗೆ ಹೋಗುವುದನ್ನು ನೋಡಿದ್ದೆ. ಅವನು ಹೊರಗಿನಿಂದ ಹೇಗೆ ಬರುತ್ತಿದ್ದಾನೆ ಎಂದು ನನಗೆ ನಂಬಲಾಗಲಿಲ್ಲ. ರಾಹುಲ್ ಎಂಬ ನನ್ನೊಬ್ಬ ಗೆಳೆಯನಿದ್ದನು. ಅವನಿಂದಲೇ ನನಗೆ ಈ ಫ್ಲಾಟ್ ಸಿಕ್ಕಿತ್ತು, ಅದು ಕೂಡ ಕಡಿಮೆ ಬಾಡಿಗೆಯಲ್ಲಿ, ಮತ್ತು ಜಾಗ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಗೌರವ್ನನ್ನು ನೋಡಿ ಸ್ವಲ್ಪ ಗಾಬರಿಯಾದೆ. ನಂತರ ನಿಧಾನವಾಗಿ ಸರಿಹೋದೆ. ನಾನು ಬಾಗಿಲಲ್ಲಿ ಆಶ್ಚರ್ಯದಿಂದ ನಿಂತಿರುವುದನ್ನು ನೋಡಿ ಅವನು ಒಳಗೆ ಬರಲು ಕೇಳಿದನು. ನಾನು ಅವನಿಗೆ ಜಾಗ ಬಿಟ್ಟೆ. ಆದರೆ ಇಂದು ಅವನ ಜೊತೆಯಲ್ಲಿ ಇನ್ನೊಬ್ಬ ಹುಡುಗಿ ಕೂಡ ಇದ್ದಳು. ಅವಳು ಅವನ ಹಿಂದೆ ನಿಂತಿದ್ದಳು. ಅವನು ಒಳಗೆ ಬರುತ್ತಿದ್ದಂತೆ ಅವಳು ಕೂಡ ಒಳಗೆ ಬರತೊಡಗಿದಳು. ಅವಳು ಹಾಗೆ ಒಳಗೆ ಬರುವುದನ್ನು ನೋಡಿ ನಾನು ಜೋರು ಧ್ವನಿಯಲ್ಲಿ ಹೇಳಿದೆ, ಈ ಸಮಯದಲ್ಲಿ ಮನೆಯಲ್ಲಿ ಯಾವುದೇ ಹೆಂಗಸರು ಇಲ್ಲ ಎಂದು. ಆದರೆ ಅವರಿಬ್ಬರೂ ನನ್ನ ಮಾತನ್ನೇ ಕೇಳಿಸಿಕೊಳ್ಳದಂತೆ ಮನೆಯೊಳಗೆ ಬಂದರು. ಆ ಹುಡುಗಿ ತನ್ನ ಮುಖವನ್ನು ದುಪ್ಪಟ್ಟಾದಿಂದ ಮುಚ್ಚಿಕೊಂಡಿದ್ದಳು. ನಾನು ಅವರಿಬ್ಬರಿಗೂ ಕುಳಿತುಕೊಳ್ಳಲು ಹೇಳಿದೆ. ಗೌರವ್ ಕೂಡ ನನಗೆ ತುಂಬಾ ಚಿಂತಿತನಾಗಿ ಕಾಣುತ್ತಿದ್ದನು. ಅವನು ಹೇಳಲು ಶುರುಮಾಡಿದನು, ಅಣ್ಣ, ನಾನು ಈ ಹುಡುಗಿಯನ್ನು ಇವಳ ಮನೆಯಿಂದ ಕರೆದುಕೊಂಡು ಮದುವೆಯಾಗಲು ಕರೆತಂದಿದ್ದೇನೆ. ಅವನ ಮಾತುಗಳನ್ನು ಕೇಳಿ ನನಗೆ ದೊಡ್ಡ ಆಘಾತವಾಯಿತು. ಅವನು ಮುಂದೆ ಏನು ಹೇಳಲಿದ್ದಾನೆ ಎಂಬುದು ನನಗೆ ಅರ್ಥವಾಯಿತು. ಗೌರವ್, ನಿನಗೆ ಹುಚ್ಚು ಹಿಡಿದಿದೆಯೇ? ನೀನು ಇದೆಲ್ಲಾ ಮಾಡುವುದಕ್ಕಾಗಿಯೇ ಪಟ್ಟಣಕ್ಕೆ ಬಂದಿದ್ದೀಯಾ? ಇದೆಲ್ಲಾ ಮಾಡುವಾಗ ನಿನಗೆ ಸ್ವಲ್ಪವೂ ನಾಚಿಕೆಯಾಗಲಿಲ್ಲವೇ? ನಿನಗೆ ಒಂದು ಬಾರಿಯಾದರೂ ನಿನ್ನ ತಂದೆ ತಾಯಿಯ ನೆನಪು ಬರಲಿಲ್ಲವೇ? ನಿನ್ನ ತಂದೆ ತಾಯಿ ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದು ನೀನು ಇಲ್ಲಿ ಬಂದು ನಿನ್ನ ಇಷ್ಟದಂತೆ ನಡೆದುಕೊಳ್ಳಲು ಮತ್ತು ನಿನಗೆ ಬೇಕಾದ್ದನ್ನು ಮಾಡುವುದಕ್ಕಾ? ನನ್ನ ಎದುರಿಗೆ ಬರಲು ನಿನಗೆ ಎಷ್ಟು ಧೈರ್ಯ? ಅದು ಒಬ್ಬ ಹುಡುಗಿಯ ಜೊತೆಯಲ್ಲಿ? ನಾನು ಕೋಪದಿಂದ ಕೂಗಾಡಿದೆ. ಅವನು ಕೂಡ ಎದ್ದು ನಿಂತನು. ಅಣ್ಣ, ನನ್ನನ್ನು ಕ್ಷಮಿಸಿಬಿಡಿ. ಆದರೆ ಈಗ ನಾನು ಏನೂ ಮಾಡಲು ಸಾಧ್ಯವಿಲ್ಲ. ಈಗ ಏನು ಆಗಬೇಕಿತ್ತೋ ಅದು ಆಗಿಹೋಗಿದೆ. ಈಗ ನೀವು ನನಗೆ ಬೆಂಬಲ ನೀಡಿ.
ನಾನು ಇನ್ನು ಮುಂದೆ ಯಾವುದೇ ತಪ್ಪು ಮಾಡುವುದಿಲ್ಲ. ಇದನ್ನು ನನ್ನ ಮೊದಲ ಮತ್ತು ಕೊನೆಯ ತಪ್ಪು ಎಂದು ಭಾವಿಸಿ ನನ್ನನ್ನು ಕ್ಷಮಿಸಿಬಿಡಿ. ಸದ್ಯಕ್ಕೆ ಇವಳನ್ನು ಇರಿಸಲು ನನ್ನ ಹತ್ತಿರ ಬೇರೆ ಯಾವುದೇ ಮನೆಯಿಲ್ಲ. ನೀವು ಕೆಲವು ದಿನಗಳ ಕಾಲ ಇಲ್ಲಿ ಜಾಗ ಕೊಟ್ಟರೆ ನಾನು ಜೀವನ ಪರ್ಯಂತ ನಿಮಗೆ ಋಣಿಯಾಗಿರುತ್ತೇನೆ. ಅವನು ಏನು ಹೇಳಲು ಹೊರಟಿದ್ದಾನೆ ಎಂಬುದು ಈಗ ನನಗೆ ಪೂರ್ತಿಯಾಗಿ ಅರ್ಥವಾಯಿತು. ನನ್ನ 2 ಕೋಣೆಗಳ ಬಾಡಿಗೆ ಮನೆ ಇಂತಹ ಕೆಲಸಗಳಿಗೆ ಬಳಕೆಯಾಗಲಿ ಎಂದು ನಾನಂತೂ ಇಟ್ಟುಕೊಂಡಿರಲಿಲ್ಲ. ಮೊದಲು ನಾನು ಅದನ್ನು ಕೇಳಿ ಖಡಾಖಡಿಯಾಗಿ ನಿರಾಕರಿಸಿದೆ. ಆದರೆ ಗೌರವ್ ಪದೇ ಪದೇ ಕೇಳಿಕೊಂಡಿದ್ದರಿಂದ ನಾನು ಒಪ್ಪಿಕೊಳ್ಳಬೇಕಾಯಿತು. ಆದರೆ ಜೊತೆಗೆ ನಾನು ಅವನಿಗೆ ಒಂದು ಎಚ್ಚರಿಕೆಯನ್ನು ನೀಡಿದೆ. ನಾನು ನಿನಗೆ ಕೇವಲ 1 ವಾರದ ಸಮಯ ನೀಡುತ್ತಿದ್ದೇನೆ. 1 ವಾರದೊಳಗೆ ನೀನು ನಿನ್ನ ವ್ಯವಸ್ಥೆಯನ್ನು ಮಾಡಿಕೊಂಡರೆ ಸರಿ, ಇಲ್ಲದಿದ್ದರೆ ಅದು ನನ್ನ ಜವಾಬ್ದಾರಿಯಲ್ಲ. ಹೇಗಿದ್ದರೂ ನಿನಗೆ ತಿಳಿದಿದೆ, ನಮ್ಮ ತಂದೆ ತಾಯಿ ಯಾವಾಗ ಬೇಕಾದರೂ ಇಲ್ಲಿಗೆ ಬರಬಹುದು ಮತ್ತು ಅಂತಹ ಸಮಯದಲ್ಲಿ ನಾನು ಯಾವುದೇ ಅಪಾಯವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನೀನು ಇವಳನ್ನು ಇಲ್ಲಿ ಬಿಟ್ಟು ಹೋಗುತ್ತಿದ್ದರೆ ನಿನ್ನ ಸ್ವಂತ ಜವಾಬ್ದಾರಿಯ ಮೇಲೆ ಬಿಟ್ಟು ಹೋಗು. ನನ್ನ ಮಾತನ್ನು ಕೇಳಿದ ತಕ್ಷಣ ಅವನು ತುಂಬಾ ಖುಷಿಯಾದನು. ಅವನು ಎದ್ದು ಆ ಹುಡುಗಿಗೆ ಏನೋ ಹೇಳಿದನು. ನಂತರ ಅವಳನ್ನು ಅಲ್ಲೇ ಬಿಟ್ಟು ಹೊರಟು ಹೋದನು. ನಾನು ಆ ಹುಡುಗಿಗೆ ಇನ್ನೊಂದು ಕೋಣೆಯ ಕಡೆಗೆ ಸನ್ನೆ ಮಾಡಿ ನಾನು ನನ್ನ ಕೋಣೆಗೆ ಹೋಗಿ ಒಳಗಿನಿಂದ ಬಾಗಿಲು ಹಾಕಿಕೊಂಡೆ. ನಾನು ಹೀಗೆ ಮಾಡಲು ಕಾರಣವಿಷ್ಟೇ. ಆ ಹುಡುಗಿ ಈ ಮನೆಯಲ್ಲಿ ಸುರಕ್ಷಿತವಾಗಿದ್ದಾಳೆ ಎಂದು ಭಾವಿಸಲಿ ಮತ್ತು ಅವಳಿಗೆ ಯಾವುದೇ ದೂರು ಇರಬಾರದು ಎಂಬುದು ನನ್ನ ಯೋಜನೆಯಾಗಿತ್ತು. ಸ್ವಲ್ಪ ಸಮಯದ ನಂತರ ನನಗೆ ಪಕ್ಕದ ಕೋಣೆಯ ಬಾಗಿಲು ಹಾಕಿಕೊಂಡ ಶಬ್ದ ಕೇಳಿಸಿತು. ನಾನು ನೆಮ್ಮದಿಯಿಂದ ನನ್ನ ಹಾಸಿಗೆಯ ಮೇಲೆ ಮಲಗಿದೆ ಮತ್ತು ನನ್ನ ಹಳೆಯ ನೆನಪುಗಳ ಬಗ್ಗೆ ಯೋಚಿಸಲು ಶುರುಮಾಡಿದೆ. ನಾನು ಅನುಭವಿಸಿದ ಒಂದೊಂದು ಕಷ್ಟಗಳು ನನಗೆ ನೆನಪಾಗತೊಡಗಿದವು. ಹಳ್ಳಿಯ ಜೀವನ ಮತ್ತು ಕಠಿಣ ಪರಿಸ್ಥಿತಿ. ನಾನು ನನ್ನ ತಂದೆ ತಾಯಿಯ ಹಿರಿಯ ಮಗನಾಗಿದ್ದೆ. ನನಗಿಂತ ಚಿಕ್ಕವರು 2 ತಂಗಿಯರಿದ್ದರು. ನನಗೆ ಯಾವಾಗಲೂ ದೊಡ್ಡ ದೊಡ್ಡ ಕನಸುಗಳು ಬರುತ್ತಿದ್ದವು. ನನ್ನ ಮನೆ ಒಂದು ಪುಟ್ಟ ಹಳ್ಳಿಯಲ್ಲಿತ್ತು. ಅಲ್ಲಿ ಜೀವನಕ್ಕೆ ಅಗತ್ಯವಾದ ವಸ್ತುಗಳು ಕೂಡ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಇರುತ್ತಿತ್ತು. ನಮ್ಮ ಹಳ್ಳಿಯಲ್ಲಿ ಇಂದಿಗೂ ಕಟ್ಟಿಗೆಗಳ ಮೇಲೆಯೇ ಅಡುಗೆ ಮಾಡಲಾಗುತ್ತಿತ್ತು. ಗ್ಯಾಸ್ ಎನ್ನುವ ವಸ್ತುವೇ ಅಲ್ಲಿ ಇರುತ್ತಿರಲಿಲ್ಲ. ವಿದ್ಯುತ್ ಕರೆಂಟ್ ಎನ್ನುವುದು ದೊಡ್ಡ ಐಷಾರಾಮಿಯಾಗಿತ್ತು. ಅದು ಎಲ್ಲರ ಮನೆಗಳಲ್ಲೂ ಸಿಗುತ್ತಿರಲಿಲ್ಲ. ಇನ್ನು ನೀರು ತರಬೇಕೆಂದರೆ ಹಳ್ಳಿಯ ಮಹಿಳೆಯರು ಬಹಳ ದೂರದ ಬಾವಿಗೆ ಹೋಗಬೇಕಾಗುತ್ತಿತ್ತು. ಆ ಹಳ್ಳಿಯಲ್ಲಿ ಜೀವನ ಅಷ್ಟು ಸುಲಭವಾಗಿರಲಿಲ್ಲ, ಬದಲಿಗೆ ತುಂಬಾ ಕಷ್ಟಕರವಾಗಿತ್ತು. ಆದರೆ ಎಲ್ಲಾ ಜನರು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಅಲ್ಲಿ ಜೀವನ ಸಾಗಿಸುತ್ತಿದ್ದರು. ನಾನು ನನ್ನ ಇಂಟರ್ಮೀಡಿಯೇಟ್ ಪಿಯುಸಿಯನ್ನು ಹಳ್ಳಿಯ ಒಂದು ಸಣ್ಣ ಶಾಲೆಯಿಂದ ಪೂರೈಸಿದ್ದೆ ಮತ್ತು ಈಗ ಮುಂದಿನ ಓದಿಗಾಗಿ ಈ ಪಟ್ಟಣಕ್ಕೆ ಬರಬೇಕಾಯಿತು. ಇಲ್ಲಿ ಬಂದು ನಾನು ಕಾಲೇಜಿಗೆ ಸೇರಿಕೊಂಡೆ. ಇಲ್ಲಿ ಜೀವನ ಹಳ್ಳಿಗಿಂತ ಉತ್ತಮವಾಗಿತ್ತು. ಗ್ಯಾಸ್ ಇತ್ಯಾದಿ ಇಲ್ಲಿ ಲಭ್ಯವಿತ್ತು. ಕಟ್ಟಿಗೆಯ ಮೇಲೆ ಅಡುಗೆ ಮಾಡುವ ಕೆಲಸ ಇರಲಿಲ್ಲ. ನೀರು ಕೂಡ ಎಲ್ಲಾ ರೀತಿಯಲ್ಲಿ ಸಿಗುತ್ತಿತ್ತು. ಕೆಲವು ಸಣ್ಣಪುಟ್ಟ ತೊಂದರೆಗಳಿದ್ದವು, ಆದರೂ ನಮ್ಮ ಹಳ್ಳಿಗೆ ಹೋಲಿಸಿದರೆ ಇಲ್ಲಿ ಜೀವನ ತುಂಬಾ ಚೆನ್ನಾಗಿತ್ತು. ಭವ್ಯ ಕನಸುಗಳು ಮತ್ತು ದೃಢ ಸಂಕಲ್ಪ. ನಾನು ಈ ಪಟ್ಟಣದಲ್ಲಿ ಒಂದು ಬಾಡಿಗೆ ಮನೆ ಪಡೆದು ಸ್ವಂತ ಉದ್ಯಮ ಬಿಸಿನೆಸ್ ಮಾಡಬೇಕೆಂದು ಮತ್ತು ನಂತರ ನನ್ನ ಮನೆಯವರನ್ನು ಈ ನಗರಕ್ಕೆ ಕರೆಸಿಕೊಳ್ಳಬೇಕೆಂದು ನಿರ್ಧರಿಸಿದ್ದೆ. ನಾನು ಈ ಬಗ್ಗೆ ನನ್ನ ತಂದೆ ತಾಯಿಗೆ ಹೇಳಿದಾಗ ಅವರು ತುಂಬಾ ಸಂತೋಷಪಡುತ್ತಿದ್ದರು ಮತ್ತು ನಿಜವಾಗಿಯೂ ಹೀಗಾಗಲು ಸಾಧ್ಯವೇ ಎಂದು ಕೇಳುತ್ತಿದ್ದರು. ಏಕೆಂದರೆ ನಾವು ತುಂಬಾ ಬಡವರು ಮತ್ತು ನಾವು ಎಂದಿಗೂ ಇಂತಹ ಜೀವನವನ್ನು ನಡೆಸಲು ಸಾಧ್ಯವಿಲ್ಲ ಎಂದು ಅವರು ಭಾವಿಸಿದ್ದರು. ನನ್ನ ತಂದೆ ತಾಯಿ ತಮ್ಮ ಬಾಲ್ಯದಿಂದಲೂ ಎಂತಹ ಜೀವನ ನಡೆಸಿದ್ದರೋ ಅದರಿಂದಾಗಿ ಅವರಿಗೆ ತಾವು ಎಂದಿಗೂ ವಿಶ್ರಾಂತಿ ಪಡೆಯಲು ಸಾಧ್ಯವಿಲ್ಲ ಎಂದೇ ಅನಿಸುತ್ತಿತ್ತು. ಆದರೆ ನಾನು ಅವರ ಪ್ರತಿಯೊಂದು ಕಷ್ಟವನ್ನೂ ದೂರ ಮಾಡಲು ಬಯಸಿದ್ದೆ. ನನ್ನ ತಂದೆ ತಾಯಿ ಕೂಡ ಸುಖ ಸಂತೋಷದ ಜೀವನ ನಡೆಸಬೇಕು ಮತ್ತು ಅವರ ಜೀವನದಲ್ಲಿ ಯಾವುದೇ ತೊಂದರೆ ಉಳಿಯಬಾರದು ಎಂದು ನಾನು ಬಯಸಿದ್ದೆ. ದೇವರು ನನ್ನ ದೊಡ್ಡ ಕನಸುಗಳನ್ನು ಖಂಡಿತವಾಗಿಯೂ ಪೂರೈಸುತ್ತಾನೆ ಮತ್ತು ಒಂದು ದಿನ ನಮ್ಮ ಹೆಸರನ್ನು ಕೂಡ ಒಳ್ಳೆಯ ಜನರ ಪಟ್ಟಿಯಲ್ಲಿ ಸೇರಿಸಲಾಗುತ್ತದೆ ಎಂದು ನನಗೆ ಪೂರ್ಣ ನಂಬಿಕೆಯಿತ್ತು. ನನ್ನ ಕನಸುಗಳ ಬಗ್ಗೆ ಎಲ್ಲರಿಗೂ ತಿಳಿದಿತ್ತು. ಆದರೆ ಹಳ್ಳಿಯ ಜನರೆಲ್ಲರೂ ನನ್ನನ್ನು ನೋಡಿ ಹಾಸ್ಯ ಮಾಡುತ್ತಿದ್ದರು. ನಮ್ಮ ಪರಿಸ್ಥಿತಿ ಎಂದಿಗೂ ಬದಲಾಗಲು ಸಾಧ್ಯವಿಲ್ಲ ಮತ್ತು ನಾವು ಹೀಗೆಯೇ ಜೀವನ ಕಳೆಯಲು ಮಜಬೂರಾಗಿದ್ದೇವೆ ಎಂದು ಎಲ್ಲರೂ ಹೇಳುತ್ತಿದ್ದರು. ಆದರೆ ನಾನು ಅವರ ಯಾವುದೇ ಮಾತುಗಳಿಗೆ ಕಿವಿಗೊಡುತ್ತಿರಲಿಲ್ಲ. ಮನುಷ್ಯ ಧೈರ್ಯ ಮಾಡಿದರೆ ಎಂತಹ ಪರಿಸ್ಥಿತಿಯನ್ನು ಎದುರಿಸಬಹುದು ಮತ್ತು ಪರಿಸ್ಥಿತಿಯನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬಹುದು ಎಂದು ನನಗೆ ತಿಳಿದಿತ್ತು. ಪರಿಸ್ಥಿತಿಯನ್ನು ಬದಲಾಯಿಸಬಹುದು. ದೇವರು ಮನುಷ್ಯನಿಗೆ ತನ್ನ ಪರಿಶ್ರಮದಿಂದ ಎಲ್ಲವನ್ನೂ ಸಾಧಿಸುವಷ್ಟು ಧೈರ್ಯ ನೀಡಿದ್ದಾನೆ. ಇದೇ ಕಾರಣಕ್ಕಾಗಿ ನಾನು ಜನರ ಮಾತುಗಳಿಗೆ ಯಾವುದೇ ಉತ್ತರ ನೀಡಲಿಲ್ಲ. ಬದಲಾಗಿ ನನ್ನ ಸಂಪೂರ್ಣ ಗಮನವನ್ನು ನನ್ನ ಕನಸುಗಳ ಮೇಲೆ ಇರಿಸಿದೆ. ಜನರ ಮಾತುಗಳು ನನ್ನನ್ನು ಕುಗ್ಗಿಸಬಾರದು,
ಅಥವಾ ನಾನು ನನ್ನ ಕನಸುಗಳಿಂದ ದೂರವಾಗಬಾರದು ಎಂಬುದು ನನ್ನ ಉದ್ದೇಶವಾಗಿತ್ತು. ಪಟ್ಟಣದ ಹೋರಾಟ ಮತ್ತು ಪ್ರಾಂಶುಪಾಲರ ಸಹಾಯ. ನಾನು ಇಂಟರ್ ನಂತರ ಕಾಲೇಜಿಗೆ ಬಂದೆ ಮತ್ತು ನನ್ನ ಓದನ್ನು ಮುಂದುವರಿಸಿದೆ. ತಂದೆ ತಾಯಿಗೆ ಸ್ವಲ್ಪ ಜಮೀನಿತ್ತು ಮತ್ತು ಅಪ್ಪ ಒಂದು ಸಣ್ಣ ಕೆಲಸ ಮಾಡುತ್ತಿದ್ದರೂ ಅದರಿಂದ ಮನೆಯ ಖರ್ಚು ಸಾಗಿಸುವುದು ಕಷ್ಟವಾಗಿತ್ತು. ಆದರೆ ನಾನು ಬಹಳ ಧೈರ್ಯವಂತನಾಗಿದ್ದೆ. ನಾನು ಈ ಪಟ್ಟಣದ ಕಾಲೇಜು ಪ್ರಾಂಶುಪಾಲರ ಪ್ರಿನ್ಸಿಪಾಲ್ ಜೊತೆ ಮಾತನಾಡಿದೆ. ಸರ್, ನಾನು ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ದೇನೆ. ಓದಿನ ಜೊತೆಗೆ ಕೆಲಸವನ್ನು ಮಾಡಲು ಬಯಸುತ್ತೇನೆ. ನೀವು ನನಗೆ ಸ್ವಲ್ಪ ಸಹಾಯ ಮಾಡಿದರೆ ತುಂಬಾ ಒಳ್ಳೆಯದು. ಪ್ರಾಂಶುಪಾಲರು ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದರು. ಅವರು ನನ್ನ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡರು ಮತ್ತು ನನಗೆ ತುಂಬಾ ಬೆಂಬಲ ನೀಡಿದರು. ನೀವು ಕೇಳಿದಂತೆ ಯಾವುದೇ ಭಾಗವನ್ನು ಕೈಬಿಡದೆ ವಿವರವಾಗಿ ಅನುವಾದಿಸಲಾಗಿದೆ. ಆದರೆ ನನ್ನ ತಮ್ಮ ನನಗೆ ಈ ರೀತಿ ದ್ರೋಹ ಮಾಡುತ್ತಾನೆ ಎಂದು ನನಗೆ ತಿಳಿದಿರಲಿಲ್ಲ. ನನ್ನ ತಂದೆ ತಾಯಿ ಯಾರಿಗೆ ಅತಿ ಹೆಚ್ಚು ಪ್ರೀತಿ ನೀಡಿದ್ದರೋ ಅವನು ಅವರಿಗೆ ಈ ರೀತಿ ಮೋಸ ಮಾಡುತ್ತಾನೆ ಎಂದು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ನನ್ನ ತಮ್ಮ ಈ ನಗರಕ್ಕೆ ಬಂದು ಏನು ಮಾಡುತ್ತಿದ್ದಾನೆ ಎಂಬುದು ನನಗೆ ತಿಳಿಯಲೇ ಇಲ್ಲ. ನನಗೆ ಸ್ವಲ್ಪ ಮಟ್ಟಿಗೆ ಸಂಶಯವಿತ್ತು, ಏಕೆಂದರೆ ನಾವು ಹೊಸದಾಗಿ ಈ ನಗರಕ್ಕೆ ಬಂದಾಗ ಅವನು ಮನೆಯಲ್ಲಿ ಹೆಚ್ಚಾಗಿ ಇರುತ್ತಿರಲಿಲ್ಲ ಮತ್ತು ರಾತ್ರಿಯಿಡೀ ಎಚ್ಚರವಿದ್ದು ಫೋನ್ನಲ್ಲಿ ಮಾತನಾಡುತ್ತಿದ್ದನು. ಒಂದು ಬಾರಿ ನಾನು ಅವನು ಮಾತನಾಡುತ್ತಿದ್ದುದನ್ನು ಕೇಳಿಸಿಕೊಂಡಿದ್ದೆ. ಅವನು ಯಾವುದೋ ಹುಡುಗಿಯ ಜೊತೆ ಮಾತನಾಡುತ್ತಿದ್ದನು ಮತ್ತು ತಾನು ಅವಳನ್ನೇ ಮದುವೆಯಾಗುವುದಾಗಿ ಭರವಸೆ ನೀಡುತ್ತಿದ್ದನು. ಬಹುಶಃ ಇವಳು ಅದೇ ಹುಡುಗಿಯಾಗಿರಬಹುದು, ಆದರೆ ಅವಳು ಇವಳೇ ಎಂದು ನಾನು ಖಚಿತವಾಗಿ ಹೇಳಲು ಸಾಧ್ಯವಿರಲಿಲ್ಲ. ಇದೆಲ್ಲವನ್ನು ನೋಡಿ ನನಗೆ ತುಂಬಾ ಬೇಸರವಾಯಿತು. ನಾನು ನನ್ನ ತಂದೆ ತಾಯಿಗಾಗಿ ಏನೆಲ್ಲಾ ಮಾಡುತ್ತಿರಲಿಲ್ಲ, ಆದರೆ ಅವನು ನನ್ನ ತಂದೆ ತಾಯಿಯ ಗೌರವವನ್ನೇ ಮಣ್ಣುಪಾಲು ಮಾಡಿಬಿಟ್ಟಿದ್ದನು. ಇದೆಲ್ಲ ಮಾಡುವಾಗ ಅವನಿಗೆ ಸ್ವಲ್ಪವೂ ನಾಚಿಕೆಯಾಗಲಿಲ್ಲವೇ? ನಮ್ಮನ್ನು ಓದಲು ಕಳುಹಿಸಲು ಅಷ್ಟು ಕಷ್ಟಪಟ್ಟ ತಂದೆ ತಾಯಿಯ ಬಗ್ಗೆ ಅವನು ಒಂದು ಬಾರಿಯಾದರೂ ಯೋಚಿಸಲಿಲ್ಲವೇ? ನಮ್ಮ ಮನೆಯ ಪರಿಸ್ಥಿತಿ ಹೇಗಿದೆ ಮತ್ತು ಅವರು ಎಷ್ಟು ಕಷ್ಟಪಟ್ಟು ನಮ್ಮ ಓದಿನ ಖರ್ಚನ್ನು ಭರಿಸುತ್ತಿದ್ದಾರೆ ಎಂದು ಅವನಿಗೆ ತಿಳಿದಿಲ್ಲವೇ? ಅವನು ಸ್ವಲ್ಪವಾದರೂ ಯೋಚಿಸಬೇಕಿತ್ತು. ಆದರೆ ಅವನು ಸ್ವಲ್ಪವೂ ಯೋಚಿಸದೆ ಇಂತಹ ತಪ್ಪು ಕೆಲಸಗಳಲ್ಲಿ ತೊಡಗಿಸಿಕೊಂಡನು. ನಾನು ಹೊಸದಾಗಿ ಈ ನಗರಕ್ಕೆ ಬಂದಾಗಿನಿಂದಲೇ ನನ್ನ ಅಗ್ನಿಪರೀಕ್ಷೆಗಳು ಶುರುವಾಗಿದ್ದವು. ಮೊದಲ ದಿನವೇ ನಾನು ಎಲ್ಲೆಡೆ ಕೆಲಸಕ್ಕಾಗಿ ಹುಡುಕಾಡಲು ಶುರುಮಾಡಿದ್ದೆ. ನಾನು ಪ್ರತಿಯೊಂದು ಅಂಗಡಿಗೂ ಹೋಗುತ್ತಿದ್ದೆ ಮತ್ತು ಕೂಲಿ ಕೆಲಸಕ್ಕಾದರೂ ಸಿದ್ಧನಾಗಿದ್ದೆ. ಒಂದು ದಿನ ನನಗೆ ಪಾದರಕ್ಷೆಯ ಶೂ ಅಂಗಡಿಯಲ್ಲಿ ಕೆಲಸ ಸಿಕ್ಕಿತು. ಅಂಗಡಿಯ ಮಾಲೀಕರು ಹಳೆಯ ಶೂಗಳಿಗೆ ಪಾಲಿಷ್ ಮಾಡುವ ಕೆಲಸವನ್ನು ನನಗೆ ವಹಿಸಿದರು. ಅವರು ನನಗೆ ಹೇಳಿದರು, ಇಲ್ಲಿ 250 ಜೋಡಿ ಶೂಗಳಿವೆ, ಇವುಗಳಿಗೆ ನೀನು ಪಾಲಿಷ್ ಮಾಡಬೇಕು ಮತ್ತು ಅದಕ್ಕೆ ಪ್ರತಿಯಾಗಿ ನಾನು ನಿನಗೆ 2000 ರೂಪಾಯಿ ನೀಡುತ್ತೇನೆ ಎಂದು. ಇದನ್ನು ಕೇಳಿ ನಾನು ಒಪ್ಪಿಕೊಂಡೆ, ಏಕೆಂದರೆ ನನಗೆ 2000 ರೂಪಾಯಿ ಕೂಡ ದೊಡ್ಡ ಮೊತ್ತವಾಗಿತ್ತು. ಇದು ನನ್ನ ಜೀವನದ ಮೊದಲ ಗಳಿಕೆಯಾಗಿತ್ತು. ಇದನ್ನು ನಾನು ನನ್ನ ಕಠಿಣ ಪರಿಶ್ರಮದಿಂದ ಗಳಿಸಿದ್ದೆ. ಎಷ್ಟು ಕೆಲಸ ಮಾಡಿದೆನೆಂದರೆ ನನ್ನ ಕೈಗಳಲ್ಲಿ ಗುಳ್ಳೆಗಳು ಬಿದ್ದಿದ್ದವು. ಆದರೆ ನಾನು ಧೈರ್ಯ ಕಳೆದುಕೊಳ್ಳಲಿಲ್ಲ ಮತ್ತು ಸಮಯಕ್ಕಿಂತ ಮೊದಲೇ ಮಾಲೀಕರಿಗೆ 250 ಜೋಡಿ ಶೂಗಳಿಗೆ ಪಾಲಿಷ್ ಮಾಡಿಕೊಟ್ಟೆ. ಅವರು ನನ್ನ ಕೆಲಸದಿಂದ ತುಂಬಾ ಸಂತೋಷಪಟ್ಟರು ಮತ್ತು ಸಮಯಕ್ಕಿಂತ ಮುಂಚೆಯೇ ಕೆಲಸ ಮುಗಿಸಿದ್ದಕ್ಕಾಗಿ ನನಗೆ 500 ರೂಪಾಯಿ ಬಹುಮಾನವನ್ನು ನೀಡಿದರು. ಹೀಗೆ ಒಟ್ಟು 2500 ರೂಪಾಯಿ ಗಳಿಕೆಯಾಯಿತು. ಅದರಲ್ಲಿ ನಾನು 500 ರೂಪಾಯಿಯನ್ನು ನನ್ನ ಖರ್ಚಿಗೆ ಇಟ್ಟುಕೊಂಡು 2000 ರೂಪಾಯಿಯನ್ನು ಉಳಿಸಿದೆ. ಮಾಲೀಕರು ನನಗೆ ಹೇಳಿದರು, ನೀನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿ, ನೀನು ಜೀವನದಲ್ಲಿ ತುಂಬಾ ಮುಂದೆ ಬರುತ್ತೀಯಾ ಎಂದು. ಅವರು ನನ್ನ ಕೆಲಸದಿಂದ ತುಂಬಾ ಪ್ರಭಾವಿತರಾಗಿದ್ದರು. ನಾನು ಅವರಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಟೆ, ಏಕೆಂದರೆ ಆ ಕೆಲಸ ಕೇವಲ 1 ದಿನಕ್ಕೆ ಮಾತ್ರ ಸೀಮಿತವಾಗಿತ್ತು. ನಾನು ಪ್ರತಿದಿನ ಅಲ್ಲಿ ಕೆಲಸ ಮಾಡಲು ಸಾಧ್ಯವಿರಲಿಲ್ಲ. ಮರುದಿನವೇ ನಾನು ಬಟ್ಟೆ ಅಂಗಡಿಯ ಮಾಲೀಕರ ಬಳಿ ಹೋದೆ ಮತ್ತು ನಾನು ಇಲ್ಲಿ ಏನಾದರೂ ಸಾಧಿಸಲು ಬಂದಿದ್ದೇನೆ ಎಂದು ಅವರಿಗೆ ತಿಳಿಸಿದೆ. ಆದರೆ ಓದಿನ ಜೊತೆಗೆ ಕೆಲಸವನ್ನು ಮಾಡಲು ಬಯಸುತ್ತಿದ್ದೇನೆ ಎಂದು ಹೇಳಿದೆ. ಅವರು ನನಗೆ ಕೆಲಸ ನೀಡುತ್ತಾರೆಯೇ ಎಂದು ಕೇಳಿದೆ. ಅವರ ಕೆಲಸಗಾರ ಕೆಲವು ದಿನಗಳ ಕಾಲ ರಜೆಯ ಮೇಲೆ ಹೋಗಿದ್ದಾನೆ ಎಂದು ಅವರು ತಿಳಿಸಿದರು ಮತ್ತು ಆ ದಿನಗಳಲ್ಲಿ ನಾನು ಕೆಲಸ ಮಾಡುವುದಾದರೆ ಅವರಲ್ಲಿ ಕೆಲಸ ಮಾಡಬಹುದೆಂದು ಹೇಳಿದರು. ನಾನು ತಕ್ಷಣ ಒಪ್ಪಿಕೊಂಡೆ ಮತ್ತು ಕೆಲಸದ ಬಗ್ಗೆ ವಿಚಾರಿಸಿದೆ. ಒಂದೇ ರೀತಿಯ ಬಟ್ಟೆಯ ರೋಲ್ಗಳನ್ನು ಥಾನ್ ಆರಿಸಿ ಗೋದಾಮಿಗೆ ತಲುಪಿಸಬೇಕು ಎಂದು ಅವರು ಹೇಳಿದರು. ನಾನು ತುಂಬಾ ಪರಿಶ್ರಮ ಮತ್ತು ನಿಷ್ಠೆಯಿಂದ ಆ ಜವಾಬ್ದಾರಿಯನ್ನು ಪೂರೈಸಿದೆ. ಈ ಕೆಲಸದಿಂದ ನನಗೆ ಒಟ್ಟು 5000 ರೂಪಾಯಿ ಸಿಕ್ಕಿತು. ಅದನ್ನು ನಾನು ಉಳಿಸಿದೆ. ಹೀಗೆ ನನ್ನ ಕೆಲಸದ ಸರಣಿ ಶುರುವಾಯಿತು. ಈಗ ಪೂರ್ತಿ 1 ತಿಂಗಳು ಕಳೆದಿತ್ತು ಮತ್ತು ನನ್ನ ಹತ್ತಿರ ಮನೆಯ ಬಾಡಿಗೆ ನೀಡಲು ಮತ್ತು ನನ್ನ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಲು ಬೇಕಾದಷ್ಟು ಹಣ ಜಮೆಯಾಗಿತ್ತು. ಆದರೆ ಈ ವಿಷಯವನ್ನು ನಾನು ಯಾರಿಗೂ ತಿಳಿಸಿರಲಿಲ್ಲ. ನಾನು ನನ್ನ ಪರೀಕ್ಷೆಗಳಿಗಾಗಿ ಕಾಯುತ್ತಿದ್ದೆ ಮತ್ತು ಜೊತೆಗೆ ಹಣವನ್ನು ಸಂಪಾದಿಸುತ್ತಿದ್ದೆ.
ಪರೀಕ್ಷೆಯ ದಿನಾಂಕಗಳು ತಿಳಿದಿದ್ದವು ಮತ್ತು ಮುಂದಿನ ತಿಂಗಳ ಮೊದಲ ತಾರೀಖಿನಂದು ನನ್ನ ಮೊದಲ ಪರೀಕ್ಷೆಯಿತ್ತು. ಆದರೆ ನಾನು ನನ್ನ ಕೆಲಸಗಳಲ್ಲಿ ಮುಳುಗಿ ಬಹುಶಃ ನನ್ನ ಚಿಕ್ಕ ತಮ್ಮನನ್ನು ಮರೆತುಬಿಟ್ಟಿದ್ದೆ. ಪ್ರಾಯಶಃ ಇದೆಲ್ಲವೂ ನನ್ನದೇ ತಪ್ಪು. ನಾನು ನನ್ನ ತಮ್ಮನ ಕಡೆಗೆ ಸ್ವಲ್ಪ ಗಮನ ಹರಿಸಿದ್ದರೆ ಅವನು ಇಂದು ಈ ರೀತಿ ಕೆಲಸ ಮಾಡುತ್ತಿರಲಿಲ್ಲ. ನಾನು ಅವನನ್ನು ಹಲವು ಬಾರಿ ತಡೆದಿದ್ದೆ, ಆದರೆ ಅವನ ಮೇಲೆ ಎಂದಿಗೂ ಒತ್ತಡ ಹೇರಿರಲಿಲ್ಲ. ಅಂದೇ ನಾನು ಅವನಿಗೆ ಒಂದು ಏಟು ನೀಡಿದ್ದರೆ ಇಂದು ಅವನು ಇಷ್ಟು ದೊಡ್ಡ ತಪ್ಪು ಮಾಡುತ್ತಿರಲಿಲ್ಲ ಎಂದು ಈಗ ಅನಿಸುತ್ತಿದೆ. ಒಬ್ಬ ವ್ಯಕ್ತಿಯ ಗೌರವವನ್ನು ಅವನು ಈ ರೀತಿ ಮಣ್ಣು ಪಾಲು ಮಾಡಿದನಲ್ಲ ಎಂದು ಯೋಚಿಸಿದರೆ ನನಗೆ ತುಂಬಾ ನಾಚಿಕೆಯಾಗುತ್ತಿದೆ. ಅವನು ಆ ಹುಡುಗಿಯನ್ನು ಅವಳ ಮನೆಯಿಂದ ಓಡಿಸಿಕೊಂಡು ಬಂದನು ಮತ್ತು ಆ ಹುಡುಗಿ ಕೂಡ ಯಾರೋ ಏನೋ ತಕ್ಷಣ ಅವನ ಜೊತೆ ಬಂದುಬಿಟ್ಟಳು. ಅವಳಿಗೆ ತನ್ನ ತಂದೆ ತಾಯಿಯ ಬಗ್ಗೆ ಸ್ವಲ್ಪವೂ ಕಾಳಜಿ ಇರಲಿಲ್ಲವೇ? ಆ ಹುಡುಗಿ ಕೂಡ ಅವನಂತೆಯೇ ಇದ್ದಳೆ? ಇದೆಲ್ಲವೂ ನನ್ನ ಮನಸ್ಸನ್ನು ಕಾಡುತ್ತಿತ್ತು. ನನ್ನ ತಲೆ ತುಂಬಾ ಜೋರಾಗಿ ನೋಯಲು ಶುರುವಾಗಿತ್ತು. मैंने इसकी लंबाई और भावनाओं का पूरा ध्यान रखा है. ಕನ್ನಡ ಅನುವಾದ, ಕನ್ನಡ ಟ್ರಾನ್ಸ್ಲೇಷನ್. ನಾನು ನನ್ನ ಕಾಲೇಜು ಪರೀಕ್ಷೆಗಳನ್ನು ತುಂಬಾ ಚೆನ್ನಾಗಿ ಬರೆದಿದ್ದೆ. ನನ್ನ ಕಷ್ಟದ ಸಮಯದಲ್ಲಿ ನನಗೆ ಅಷ್ಟೊಂದು ಸಾಥ್ ನೀಡಿದ್ದಕ್ಕಾಗಿ ನಾನು ಪ್ರಾಂಶುಪಾಲರಿಗೆ, ಪ್ರಿನ್ಸಿಪಲ್ ತುಂಬಾ ಧನ್ಯವಾದಗಳನ್ನು ಅರ್ಪಿಸಿದೆ. ಇದನ್ನು ನಾನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳುತ್ತೇನೆ. ಪ್ರಾಂಶುಪಾಲರಾದ ಧೀರಜ್ ಕಪೂರ್ ಅವರು ತುಂಬಾ ಒಳ್ಳೆಯ ವ್ಯಕ್ತಿ ಮತ್ತು ದೊಡ್ಡ ಮನಸ್ಸಿನವರಾಗಿದ್ದರು. ಪ್ರತಿಯೊಬ್ಬರಿಂದಲೂ ನಾನು ಅವರ ಬಗ್ಗೆ ತುಂಬಾ ಮೆಚ್ಚುಗೆಯ ಮಾತುಗಳನ್ನು ಕೇಳಿದ್ದೆ. ನನಗೆ ಜೀವನದಲ್ಲಿ ಅವಕಾಶ ಸಿಕ್ಕರೆ ಮತ್ತು ನಾನು ಆ ಅರ್ಹತೆ ಪಡೆದರೆ ಖಂಡಿತವಾಗಿಯೂ ಅವರ ಉಪಕಾರವನ್ನು ತೀರಿಸುತ್ತೇನೆ ಎಂದು ನಾನು ಅವರಿಗೆ ಹೇಳಿದ್ದೆ. ಅವರು ಕಾಲೇಜಿನಲ್ಲಿ ಮಾತ್ರವಲ್ಲದೆ ಹಣದ ರೂಪದಲ್ಲಿಯೂ ಸಹ ಆಗಾಗ ನನಗೆ ಸಹಾಯ ಮಾಡುತ್ತಿದ್ದರು. ಅದು ಹೇಗಿತ್ತೆಂದರೆ ಒಂದು ಕೈಯಿಂದ ಕೊಟ್ಟರೆ ಇನ್ನೊಂದು ಕೈಗೆ ತಿಳಿಯದಷ್ಟು ಗೌಪ್ಯವಾಗಿರುತ್ತಿತ್ತು. ಈಗ ನಾನು ಈ ಹೆಜ್ಜೆಯನ್ನು ಇಡುವಲ್ಲಿ ಯಶಸ್ವಿಯಾಗಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಗಿತ್ತು ಮತ್ತು ಶ್ರದ್ಧೆಯಿಂದ ನಾನು ಈ ಸ್ಥಾನಕ್ಕೆ ಬಂದಿದ್ದೆ. ಈಗ ನಾನು ಬೇಗನೆ ಮನೆಗೆ ತಲುಪಲು ಬಯಸಿದ್ದೆ. ನನ್ನ ತಂದೆ ತಾಯಿಗೆ ಈ ಸಿಹಿ ಸುದ್ದಿಯನ್ನು ತಿಳಿಸಬೇಕೆಂದುಕೊಂಡಿದ್ದೆ. ನಾನು ನನ್ನ ಓದನ್ನು ಪೂರೈಸಿದ್ದೆ, ಅಷ್ಟೇ ಅಲ್ಲದೆ ಅವರಿಗಾಗಿ ಒಂದು ಉತ್ತಮವಾದ ಬಾಡಿಗೆ ಮನೆಯ ವ್ಯವಸ್ಥೆಯನ್ನು ಮಾಡಿದ್ದೆ. ನನ್ನ ಶ್ರಮದ ಎಲ್ಲಾ ವಿಷಯಗಳನ್ನು ನಾನು ಅವರಿಗೆ ತಿಳಿಸಿದ್ದೆ. ಇದರಿಂದ ನನ್ನ ತಂದೆ ತಾಯಿಯ ಕಣ್ಣುಗಳು ತಂಪಾಗುವುದು, ಸಂತೋಷವಾಗುವುದು ಮಾತ್ರವಲ್ಲದೆ ನನ್ನ ಇತರ ಒಡಹುಟ್ಟಿದವರು ಈಗಷ್ಟೇ ಆರಂಭವಾಗಿರುವ ನನ್ನ ಈ ಕಥೆಯಿಂದ ಪಾಠ ಕಲಿಯಲಿ ಮತ್ತು ಅದೇ ರೀತಿ ತಮ್ಮ ಜೀವನದ ಕನಸುಗಳನ್ನು ನನಸಾಗಿಸಲು ಹೆಜ್ಜೆಗಳನ್ನು ಮುಂದಕ್ಕೆ ಇಡಲಿ ಎಂದು ನಾನು ಬಯಸಿದ್ದೆ. ಮೊದಲ ಹೆಜ್ಜೆ ಯಾವಾಗಲೂ ಕಷ್ಟಕರವಾಗಿರುತ್ತದೆ, ಆದರೆ ಅದನ್ನು ಇಡಲೇಬೇಕು. ಅದಿಲ್ಲದೆ ಬೇರೆ ದಾರಿಯೇ ಇಲ್ಲ. ಆದರೆ ಒಮ್ಮೆ ಮೊದಲ ಹೆಜ್ಜೆ ಇಟ್ಟರೆ ಉಳಿದ ಕೆಲಸಗಳೆಲ್ಲವೂ ತಾವಾಗಿಯೇ ಗುರಿ ತಲುಪುತ್ತವೆ. ನಾನು ಮನೆ ತಲುಪಿದ್ದೆ ಮತ್ತು ಅವರಿಗಾಗಿ ಒಂದು ಒಳ್ಳೆಯ ಮನೆಯನ್ನು ಹುಡುಕಿದ್ದೇನೆ ಎಂದು ತಂದೆ ತಾಯಿಗೆ ತಿಳಿಸಿದೆ. ಅವರು ತುಂಬಾ ಸಂತೋಷಪಟ್ಟರು. ನಾನು ಸಾಮಾನುಗಳನ್ನು ಕಟ್ಟಲು ಹೇಳಿದಾಗ ಅವರು ಒಪ್ಪಿಕೊಂಡರು. ಆದರೆ ಇದ್ದಕ್ಕಿದ್ದಂತೆ ನಮ್ಮ ಹಳ್ಳಿಯ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿತು ಮತ್ತು ಇಡೀ ಮನೆ ಸುಟ್ಟು ಕರಕಲಾಯಿತು. ನಮ್ಮ ಸಂತೋಷದ ದಿನಗಳು ಈಗಷ್ಟೇ ಆರಂಭವಾಗಬೇಕಿತ್ತು, ಅಷ್ಟರಲ್ಲಿ ಹೀಗಾಯಿತಲ್ಲ ಎಂದು ನಾನು ತಕ್ಷಣವೇ ಗಾಬರಿಗೊಂಡೆ. ನಾನು ಉದಾಸೀನನಾಗಬಾರದು ಮತ್ತು ಸ್ವಲ್ಪ ದಿನ ಕಾಯಬೇಕು ಎಂದು ನನ್ನ ತಾಯಿ ನನಗೆ ಸಮಾಧಾನ ಹೇಳಿದರು. ಅದರ ಜೊತೆಗೆ ಕೆಲಸಕ್ಕಾಗಿ ತಮ್ಮ ಪಾಲಿನ ಜಮೀನನ್ನು ಮಾರಿ ಸುಮಾರು 4,04,00,000 ರೂಪಾಯಿಗಳನ್ನು ನನಗೆ ಕಳುಹಿಸಿದರು. ನಾನು ಆಶ್ಚರ್ಯಚಕಿತನಾಗಿ ನೋಡುತ್ತಾ ನಿಂತುಬಿಟ್ಟೆ. ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದ ಏಕೈಕ ವ್ಯಕ್ತಿ ಅವರಾಗಿದ್ದರು ಮತ್ತು ಅವರ ನಂಬಿಕೆಯನ್ನು ನಾನು ಎಂದಿಗೂ ಸುಳ್ಳಾಗಿಸುವುದಿಲ್ಲ ಎಂಬುದು ಅವರಿಗೆ ತಿಳಿದಿತ್ತು. ನನ್ನ ಬಳಿ ಸ್ವಂತ ಮನೆ ಇಲ್ಲದಿದ್ದರೂ ಬಾಡಿಗೆ ಮನೆಯಾದರೂ ಇತ್ತು. ನನ್ನ ತಲೆಯ ಮೇಲೆ ಛಾವಣಿ ಇತ್ತು. ಆದರೆ ಈಗ ನನಗೆ ಕೇವಲ ಒಂದು ವಿಷಯದ ಭಯ ಕಾಡುತ್ತಿತ್ತು. ಗೌರವ್ ಬಗ್ಗೆ ನನ್ನ ತಂದೆ ತಾಯಿಗೆ ಹೇಗೆ ಹೇಳಲಿ? ಅವರ ಕಿರಿಯ ಮಗ ಅವರ ಗೌರವವನ್ನು ಮಣ್ಣು ಪಾಲು ಮಾಡಿದ್ದಾನೆ ಮತ್ತು ಯಾರಿಗೂ ತಿಳಿಯದ ಹುಡುಗಿಯೊಂದಿಗೆ ಓಡಿಹೋಗಿದ್ದಾನೆ ಎಂದು ಅವರಿಗೆ ಹೇಗೆ ತಿಳಿಸಲಿ? ನನ್ನ ತಂದೆ ತಾಯಿಗೆ ಈ ಎಲ್ಲಾ ವಿಷಯಗಳು ತಿಳಿದರೆ ಅವರು ಬದುಕಿದ್ದಾಗಲೇ ಸತ್ತಂತೆ ಆಗುತ್ತಾರೆ. ಆಗ ಅವರಿಗೆ ಯಾರು ತಾನೇ ಅರ್ಥ ಮಾಡಿಸುತ್ತಾರೆ? ತಮ್ಮ ಮಕ್ಕಳನ್ನು 3 ವರ್ಷಗಳ ಕಾಲ ನಗರಕ್ಕೆ ಕಳುಹಿಸಿದ್ದು ನಮ್ಮ ಮೂಗು ಕತ್ತರಿಸಲಿಕ್ಕ ಎಂದು ಅವರು ಏನು ಯೋಚಿಸಬಹುದು? ನಾನು ತುಂಬಾ ಚಿಂತಿತನಾಗಿದ್ದೆ. ಆದರೆ ನಾನು ನನ್ನ ಕೆಲಸದ ಬಗ್ಗೆ ಸಾಕಷ್ಟು ಯೋಚಿಸಿದ್ದೆ ಮತ್ತು ಇಲ್ಲಿಗೆ ಬಂದಿದ್ದೆ. ನಾನು ವಾಸವಿದ್ದ ಬಡಾವಣೆಯಲ್ಲಿ ಯಾವುದೇ ಕಿರಾಣಿ ಅಂಗಡಿ ಇರಲಿಲ್ಲ. ಪ್ರತಿದಿನದ ಸಾಮಾನುಗಳನ್ನು ತರಲು ದೂರ ಹೋಗಬೇಕಾಗಿತ್ತು. ಅಷ್ಟೇ, ಇನ್ನೇನು? ನಾನು 4,000 ರೂಪಾಯಿಗಳಿಗೆ ಒಂದು ಸಣ್ಣ ಬಾಡಿಗೆ ಅಂಗಡಿಯನ್ನು ಪಡೆದುಕೊಂಡೆ. ಅದರಲ್ಲಿ ಸಾಮಾನುಗಳನ್ನು ಇಡಲು ಮತ್ತು ಒಬ್ಬ ಮನುಷ್ಯ ನಿಲ್ಲಲು ಜಾಗವಿತ್ತು. ಉಳಿದ ಹಣದಿಂದ ನಾನು ರೇಷನ್ ಸಾಮಾನುಗಳನ್ನು ಹಾಕಿಸಿದೆ ಮತ್ತು ಈ ಕೆಲಸವನ್ನು ಪ್ರಾರಂಭಿಸಿದೆ. ಮುಂಜಾನೆ ಬೇಗನೆ ಅಂಗಡಿ ತೆರೆಯುತ್ತಾ ಇದ್ದೆ ಮತ್ತು ಸಂಜೆಯ ನಂತರ ಮುಚ್ಚುತ್ತಿದ್ದೆ. ಅದರ ನಂತರ ನಾನು ಮನೆಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಿದ್ದೆ
ಮತ್ತು ನಂತರ 6 ಗಂಟೆಗಳ ಡ್ಯೂಟಿಗಾಗಿ ಒಂದು ಕಾರ್ಖಾನೆಗೆ ಹೋಗುತ್ತಿದ್ದೆ. ನನ್ನ ಜೀವನ ತುಂಬಾ ಭಾರವಾಗಿತ್ತು, ಆದರೆ ನನಗೆ ನನ್ನ ಜೀವನದ ಬಗ್ಗೆ ಯಾವುದೇ ದೂರ ಇರಲಿಲ್ಲ. ಇದೆಲ್ಲವನ್ನೂ ನಾನು ನನಗಾಗಿ ಮತ್ತು ನನ್ನ ಕುಟುಂಬಕ್ಕೆ ಒಂದು ಉತ್ತಮ ಜೀವನವನ್ನು ನೀಡಲು ಮಾಡುತ್ತಿದ್ದೆ. ನಾನು ಒಬ್ಬ ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿ ಮತ್ತು ಶ್ರಮದಿಂದ ಕನಸುಗಳನ್ನು ನನಸಾಗಿಸಬಹುದು ಎಂದು ನಂಬುವವನಾಗಿದ್ದರಿಂದ ನನ್ನ ಮನಸ್ಸಿಗೆ ಸಂತೋಷವಿತ್ತು. ನನ್ನ ತಂದೆ ತಾಯಿ ಈ ಮನೆಗೆ ಬರಲು ಸಾಧ್ಯವಾಗಲಿಲ್ಲ, ಏಕೆಂದರೆ ನನ್ನ ತಾಯಿಗೆ ಏಟಾಗಿತ್ತು. ಹಾಗಾಗಿ ಅವರು ಇನ್ನೂ ಕೆಲವು ದಿನ ನಾವು ಇಲ್ಲೇ ಇರುತ್ತೇವೆ ಮತ್ತು ನಂತರ ಬರುತ್ತೇವೆ ಎಂದು ಹೇಳಿದರು. ನನ್ನ 2 ತಂಗಿಯರು ಕೂಡ ಓದುತ್ತಿದ್ದರು, ಆದರೆ ಓದಿನ ಜೊತೆಗೆ ಅವರು ತಮ್ಮ ಬರುವ ನಾಳೆಯ ಭವಿಷ್ಯದ ಬಗ್ಗೆ ಹೇಗೆ ಯೋಚಿಸಬೇಕು ಎಂದು ನಾನು ಅವರಿಗೆ ತಿಳಿಹೇಳಿದ್ದೆ. ನನ್ನ ಈ ಯಶಸ್ಸಿನಲ್ಲಿ ಅತಿದೊಡ್ಡ ಪಾಲು ನನ್ನ ಕಾಲೇಜಿನ ಪ್ರಾಂಶುಪಾಲರದ್ದಾಗಿತ್ತು, ಏಕೆಂದರೆ ನಾನು ಎಲ್ಲಾ ಸಹಾಯವನ್ನು ಅವರಿಂದಲೇ ಪಡೆದಿದ್ದೆ ಮತ್ತು ಈಗಿನವರೆಗೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ನಾನು ಆಗಾಗ ಅವರನ್ನು ಭೇಟಿ ಮಾಡಲು ಹೋಗುತ್ತಿದ್ದೆ. ಒಂದು ಸಲ ಅವರು ಕಾಲೇಜಿನಲ್ಲಿ ಸಿಗಲಿಲ್ಲ. ಆಗ ನಾನು ಗಾಬರಿಗೊಂಡು ಅವರ ಮನೆಯ ವಿಳಾಸವನ್ನು ಪಡೆದುಕೊಂಡು ಅಲ್ಲಿಗೆ ಹೋದೆ. ಅವರು ವಾಸಿಸುತ್ತಿದ್ದ ಮನೆ ತುಂಬಾ ಸುಂದರವಾಗಿತ್ತು. ಅಲ್ಲಿಗೆ ಹೋದಾಗ ಅವರು ತುಂಬಾ ಚಿಂತಿತರಾಗಿದ್ದಾರೆ ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎಂದು ತಿಳಿಯಿತು. ನಾನು ಅವರನ್ನು ನೋಡಿ ವಾಪಸ್ ಬಂದಾಗ ಅವರ ಈ ತೊಂದರೆ ಸಾಧಾರಣವಾದುದಲ್ಲ ಎಂದು ನನಗೆ ಅನ್ನಿಸಿತು. ಯಾವುದೋ ಒಂದು ವಿಷಯ ಅವರನ್ನು ಒಳಗೊಳಗೆ ಹಿಂಸಿಸುತ್ತಿತ್ತು. ಅವರು ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ದರು, ಅವರು ನನಗೆ ಸಹಾಯ ಮಾಡಿದ್ದರು. ನೀವು ಕೇಳಿದಂತೆ ಯಾವುದೇ ಭಾಗವನ್ನು ಕೈಬಿಡದೆ ವಿವರವಾಗಿ ಅನುವಾದಿಸಲಾಗಿದೆ. ಆದ್ದರಿಂದಲೇ ನನಗೆ ಅವರಲ್ಲಿ ವಿಚಾರಿಸಲು ಸಂಕೋಚವೆನಿಸಿತು. ಆದರೆ ದೇವರು ಅವರ ಎಲ್ಲಾ ಸಂಕಷ್ಟಗಳನ್ನು ದೂರ ಮಾಡಲಿ ಎಂದು ನನ್ನ ಹೃದಯಾಳದ ಪ್ರಾರ್ಥನೆಯಾಗಿತ್ತು. ಅವರ ಜೊತೆಗಿನ ಮಾತುಕತೆಯ ನಡುವೆ ನನಗೆ ತಿಳಿದುಬಂದ ವಿಷಯವೇನೆಂದರೆ, ಅವರಿಗೆ 3 ಹೆಣ್ಣು ಮಕ್ಕಳಿದ್ದಾರೆ ಮತ್ತು ಅವರ ಪತ್ನಿ ಈ ಲೋಕವನ್ನು ಅಗಲಿದ್ದಾರೆ. ಅವರ 2 ಹಿರಿಯ ಹೆಣ್ಣು ಮಕ್ಕಳಿಗೆ ಮದುವೆಯಾಗಿತ್ತು. ಒಬ್ಬಳು ಮಗಳು ಮಾತ್ರ ಅವರ ಜೊತೆಗೆ ಇರುತ್ತಿದ್ದಳು. ನಾನು ಅವರನ್ನು ಭೇಟಿಯಾಗಿ ಮನೆಗೆ ಹಿಂತಿರುಗಿದ್ದೆ ಮತ್ತು ವಿಶ್ರಾಂತಿ ಪಡೆಯಲು ಮಲಗುವಷ್ಟರಲ್ಲಿ ಬಾಗಿಲು ಬಡಿದ ಶಬ್ದ ಕೇಳಿಸಿತು. ಈ ಸಮಯದಲ್ಲಿ ನನ್ನ ಮನೆ ಬಾಗಿಲಿಗೆ ಯಾರು ಬಂದಿರಬಹುದು ಎಂದು ನಾನು ತುಂಬಾ ಆಶ್ಚರ್ಯಚಕಿತನಾದೆ, ಏಕೆಂದರೆ ನಾನು ಇಲ್ಲಿ ನನ್ನ ತಮ್ಮನ ಜೊತೆ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೆ. ನನ್ನ ಯಾವುದೇ ಸಂಬಂಧಿಕರು ಇಲ್ಲಿ ಇರಲಿಲ್ಲ. ನನ್ನ ತಮ್ಮ ತನ್ನ ಕೋಣೆಗೆ ಹೋಗಿದ್ದನು ಮತ್ತು ಈ ಸಮಯದಲ್ಲಿ ನಾನು ಎಲ್ಲಿದ್ದೇನೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಇದೇ ಆಲೋಚನೆಯಲ್ಲಿ ನಾನು ಭಯದಿಂದಲೇ ಬಾಗಿಲು ತೆರೆದೆ. ಎದುರಿಗೆ ನನ್ನ ಸ್ವಂತ ತಮ್ಮ ಗೌರವ್ ನಿಂತಿದ್ದನು. ಈ ಸಮಯದಲ್ಲಿ ಇವನು ಎಲ್ಲಿಂದ ಬರುತ್ತಿದ್ದಾನೆ ಎಂದು ನನಗೆ ಬಹಳ ಅಚ್ಚರಿಯಾಯಿತು. ಅವನು ಒಳಗೆ ಬರಲು ಕೇಳಿದನು ಮತ್ತು ನಾನು ಅವನಿಗೆ ಅನುಮತಿ ನೀಡಿದೆ. ಆದರೆ ನನಗೆ ಆಘಾತಕಾರಿ ಆಶ್ಚರ್ಯವೇನೆಂದರೆ, ಅವನು ಒಬ್ಬನೇ ಬಂದಿರಲಿಲ್ಲ, ಅವನ ಜೊತೆಯಲ್ಲಿ ಇನ್ನೊಬ್ಬ ಹುಡುಗಿಯೂ ಇದ್ದಳು. ಅವಳು ತನ್ನ ಮುಖವನ್ನು ದುಪ್ಪಟ್ಟಾದಿಂದ ಮುಚ್ಚಿಕೊಂಡಿದ್ದಳು ಮತ್ತು ಅವಳ ಕಣ್ಣುಗಳು ಕೆಳಮುಖವಾಗಿದ್ದವು. ನಾನು ಜೋರು ಧ್ವನಿಯಲ್ಲಿ ಹೇಳಿದೆ, ನನ್ನ ಮನೆಯಲ್ಲಿ ಯಾವುದೇ ಹೆಂಗಸರು ಇಲ್ಲ, ನಾನು ಒಬ್ಬನೇ ಇದ್ದೇನೆ ಎಂದು. ಆಗ ಗೌರವ್ ಹೇಳಿದನು, ತನಗೆ ಎಲ್ಲವೂ ತಿಳಿದಿದೆ ಮತ್ತು ನನ್ನ ಜೊತೆ ಒಂದು ಪ್ರಮುಖ ವಿಷಯ ಮಾತನಾಡಬೇಕು ಎಂದು. ಗೌರವ್ನ ದ್ರೋಹ ಮತ್ತು ನನ್ನ ಆಘಾತ. ನಾನು ಅವರಿಬ್ಬರನ್ನೂ ಸೋಫಾದ ಮೇಲೆ ಕುಳ್ಳಿರಿಸಿದೆ. ಅವನು ಈ ಹುಡುಗಿಯನ್ನು ಓಡಿಸಿಕೊಂಡು ಬಂದಿದ್ದೇನೆ ಎಂದು ಹೇಳಿದಾಗ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಇವನು ನನ್ನದೇ ತಮ್ಮ ಎಂದು ನಂಬಲು ನನಗೆ ಸಾಧ್ಯವಾಗಲಿಲ್ಲ. ನಮ್ಮ ತಂದೆ ತಾಯಿ ನಮ್ಮನ್ನು ಇಲ್ಲಿ ಓದಲು ಕಳುಹಿಸಿದ್ದರು. ಅವರ ಹೆಸರನ್ನು ಉಳಿಸಲು ಕಳುಹಿಸಿದ್ದರೇ ಹೊರತು ಅವರ ಮರ್ಯಾದೆಯನ್ನು ಮಣ್ಣುಪಾಲು ಮಾಡಲು ಅಲ್ಲ. 3 ವರ್ಷಗಳ ನಂತರ ಕೊನೆಗೂ ನನ್ನ ತಮ್ಮ ಯಾವುದಕ್ಕೆ ನಾನು ಹೆದರುತ್ತಿದ್ದೆನೋ ಅದೇ ಕೆಲಸವನ್ನೂ ಮಾಡಿಬಿಟ್ಟಿದ್ದನು. ನಾನು ಅವನಿಗೆ ತನ್ನ ಓದಿನ ಬಗ್ಗೆ ಗಮನ ಹರಿಸುವಂತೆ ಸಾಕಷ್ಟು ತಿಳಿ ಹೇಳಿದ್ದೆ, ಆದರೆ ಅವನು ಯಾರ ಮಾತನ್ನೂ ಕೇಳುತ್ತಿರಲಿಲ್ಲ. ಅವನು ಆದರೂ ಇಂತಹ ವಿಷಯಗಳಲ್ಲಿ ಸಿಲುಕಿಕೊಂಡಿದ್ದನು. ನಾನು ಸೂಕ್ಷ್ಮವಾಗಿ ಆ ಹುಡುಗಿಯ ಕಡೆಗೆ ನೋಡಿದೆ. ಅವಳು ಬಹಳ ಗೌರವಾನ್ವಿತ ಮನೆತನದ ಹುಡುಗಿಯಂತೆ ಕಾಣುತ್ತಿದ್ದಳು. ಅವಳು ಪದೇ ಪದೇ ತನ್ನ ಬೆರಳುಗಳನ್ನು ಹೊಸೆಯುತ್ತಿದ್ದ ರೀತಿ ಮತ್ತು ಕೆಳಕ್ಕೆ ನೋಡುತ್ತಿದ್ದ ದೃಷ್ಟಿಯಿಂದಲೇ ಇದನ್ನು ಊಹಿಸಬಹುದಾಗಿತ್ತು. ಇವಳು ಯಾವ ಮನೆಯ ಹಕ್ಕಿಯೋ ಗೌರವ್ನ ಬಲೆಯಲ್ಲಿ ಸಿಲುಕಿ ಹೇಗೆ ಹೊರಬಂದು ಬಿಟ್ಟಿದ್ದಾಳೆ ಎಂದು ನಾನು ಬೇಸರದಿಂದ ಮನಸ್ಸಿನಲ್ಲೇ ಯೋಚಿಸಿದೆ. ತನ್ನ ಮನೆಯವರ ಮರ್ಯಾದೆಯನ್ನು ಮಣ್ಣುಪಾಲು ಮಾಡಿ ಬಂದಿದ್ದಾಳೆ. ನಾನು ಗೌರವ್ನ ಕಡೆಗೆ ನೋಡಿ ಮುಂದೆ ಮಾತನಾಡುವಂತೆ ಸನ್ನೆ ಮಾಡಿದೆ. ಆಗ ಅವನು ತಾನು ನನ್ನ ಜೊತೆಯೇ ಈ ಫ್ಲಾಟ್ನಲ್ಲಿ ಇರುವುದಾಗಿ ಹೇಳಿದನು. ಅವನ ಬಳಿ ಬೇರೆ ಯಾವುದೇ ಜಾಗವಿಲ್ಲದ ಕಾರಣ ಈ ಹುಡುಗಿಯನ್ನು ನಮ್ಮ ಫ್ಲಾಟ್ನ 2ನೇ ಕೋಣೆಯಲ್ಲಿ ಕೆಲವು ದಿನಗಳ ಕಾಲ ಇರಲು ಅನುಮತಿ ನೀಡಬೇಕೆಂದು ಅವನು ಬಯಸಿದನು. ಅವನ ಈ ಮಾತನ್ನು ಕೇಳಿ ನಾನು ಒಮ್ಮೆಲೇ ಆಘಾತಕ್ಕೊಳಗಾಗಿ ಕುಳಿತಲ್ಲೇ ಹಾರಿದೆ. ನಾನು ನೇರವಾಗಿ ನಿರಾಕರಿಸಿದೆ ಮತ್ತು ನನ್ನ ಮುಂದೆ ಇದನ್ನು ಹೇಳಲು ನಿನಗೆ ಎಷ್ಟು ಧೈರ್ಯ ಎಂದು ಕೇಳಿದೆ. ನಿನಗೆ ಹುಚ್ಚು ಹಿಡಿದಿದೆಯೇ? ನನ್ನ ಜೊತೆ ಈ ರೀತಿ ಮಾತನಾಡಲು ನಿನಗೆ ಸ್ವಲ್ಪವೂ ನಾಚಿಕೆಯಾಗಲಿಲ್ಲವೇ?
ನಿನಗೆ ನಿನ್ನ ತಂದೆ ತಾಯಿಯ ಮರ್ಯಾದೆಯ ಬಗ್ಗೆ ಕಿಂಚಿತ್ತೂ ಕಾಳಜಿ ಇರಲಿಲ್ಲವೇ? ನೀನು ಇಂತಹ ಕೆಲಸ ಮಾಡಿ ಅವರ ಹೆಸರನ್ನು ಮಣ್ಣುಪಾಲು ಮಾಡಲಿ ಎಂದು ಅವರು ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದೆ? ಇದೆಲ್ಲವನ್ನೂ ಮಾಡುವ ಮೊದಲು ಈ ಹುಡುಗಿಯ ತಂದೆ ತಾಯಿಯ ಪರಿಸ್ಥಿತಿ ಏನಾಗಬಹುದು ಅಥವಾ ನಿನ್ನ ತಂದೆ ತಾಯಿಯ ಗತಿಯೇನು ಎಂದು ನಿನಗೆ ಅನಿಸಲಿಲ್ಲವೇ? ನಿನಗೆ ಈ ಹುಡುಗಿ ಇಷ್ಟವಿದ್ದರೆ ನೀನು ಅವಳನ್ನು ಗೌರವಯುತವಾಗಿಯೇ ಮನೆಗೆ ಕರೆತರಬಹುದಿತ್ತು. ಆದರೆ ನೀನು ಬಹಳ ದೊಡ್ಡ ಅಪರಾಧ ಮಾಡಿದ್ದೀಯಾ ಮತ್ತು ಇದಕ್ಕಾಗಿ ನಾನು ನಿನ್ನನ್ನು ಎಂದಿಗೂ ಕ್ಷಮಿಸಲು ಸಾಧ್ಯವಿಲ್ಲ. ಇಂತಹ ಕೆಲಸ ಮಾಡುವ ಮೊದಲು ನಿನಗೆ ನಾಚಿಕೆಯಾಗಬೇಕಿತ್ತು. ನನಗೆ ನನ್ನ ತಂದೆ ತಾಯಿಯ ಮರ್ಯಾದೆಯ ಬಗ್ಗೆ ಬಹಳ ಭಯವಿತ್ತು ಮತ್ತು ಕೇವಲ ನನಗೆ ಮಾತ್ರಲ್ಲದೆ ನನ್ನ ಇಡೀ ಕುಟುಂಬಕ್ಕೆ ತಲೆತಗ್ಗಿಸುವಂತಹ ಯಾವುದೇ ಕೆಲಸವನ್ನು ಮಾಡಲು ನಾನು ಇಷ್ಟಪಡುತ್ತಿರಲಿಲ್ಲ. ಇಂತಹ ಕೆಲಸಗಳಲ್ಲಿ ನಾನಂತೂ ಅವನಿಗೆ ಎಂದಿಗೂ ಸಹಾಯ ಮಾಡಲು ಬಯಸುತ್ತಿರಲಿಲ್ಲ. 1 ವಾರದ ಗಡುವು. ಆದರೆ ಇನ್ನೊಂದೆಡೆ ಗೌರವ್ ಕೂಡ ಪೂರ್ಣ ಸಿದ್ಧತೆಯೊಂದಿಗೆ ಬಂದಿದ್ದನು. ನನ್ನ ನಿರಾಕರಣೆಯನ್ನು ಕೇಳಿ ಅವನು ನನ್ನ ಮುಂದೆ ಕೈಮುಗಿದು ಬೇಡಿಕೊಳ್ಳಲು ಶುರುಮಾಡಿದನು. ಮಾತುಕತೆ ಮುಗಿಯುವಷ್ಟರಲ್ಲಿ ಕೊನೆಗೆ ನಾನು ಒಪ್ಪಿಕೊಂಡೆ. ಆದರೆ ಅದೇ ಸಮಯದಲ್ಲಿ ನಾನು ಅವರಿಗೆ ಕೇವಲ 1 ವಾರದ ಕಾಲಾವಕಾಶ ನೀಡುತ್ತಿದ್ದೇನೆ ಎಂದು ತಿಳಿಸಿದೆ. 1 ವಾರದೊಳಗೆ ನೀನು ವ್ಯವಸ್ಥೆ ಮಾಡದಿದ್ದರೆ ಮುಂದಿನ ಜವಾಬ್ದಾರಿ ನನ್ನದಲ್ಲ ಮತ್ತು ನಾನು ಯಾರಿಗೂ ಉತ್ತರ ನೀಡಲಾರೆ. ನನ್ನ ಖಡಕ್ ಉತ್ತರದಿಂದ ಗೌರವ್ ಆಶ್ಚರ್ಯಚಕಿತನಾದನು, ಆದರೆ ಅದನ್ನು ಹೊರಗೆ ತೋರಿಸಿಕೊಳ್ಳಲಿಲ್ಲ. ಅವನು ಆ ಹುಡುಗಿಯನ್ನು ಅಲ್ಲೇ ಬಿಟ್ಟು ಹೊರಟು ಹೋದನು. ನಾನು ಎದ್ದು ನನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡೆ. ನಾನು ಎಂತಹ ಕಷ್ಟಗಳನ್ನು ಎದುರಿಸಿ ಇಂದು ಇಲ್ಲಿಯವರೆಗೆ ತಲುಪಿದ್ದೇನೆಯೋ ಆ ನನ್ನ ಕಳೆದು ಹೋದ ದಿನಗಳ ಬಗ್ಗೆ ಯೋಚಿಸತೊಡಗಿದೆ. ಆದರೆ ಈಗ ಈ 1 ವಾರ ನನಗೆ ಯಾವುದೇ ದೊಡ್ಡ ಸಂಕಷ್ಟಕ್ಕಿಂತ ಕಡಿಮೆಯೇನೂ ಇರಲಿಲ್ಲ. ನನ್ನ ಮನೆಯವರು ಯಾವಾಗ ಬಂದು ಬಿಡುತ್ತಾರೋ ಎಂಬ ಭಯ ನನ್ನನ್ನು ಸದಾ ಕಾಡುತ್ತಿತ್ತು. ಒಂದು ವೇಳೆ ಅವರು ಬಂದಾಗ ಈ ಹುಡುಗಿ ನನ್ನ ಮನೆಯಲ್ಲಿ ಇರುವುದು ಅವರಿಗೆ ತಿಳಿದರೆ ನಾನು ಅವರೆಲ್ಲರಿಗೂ ಏನು ಉತ್ತರ ನೀಡಲಿ ಎಂಬ ಚಿಂತೆ ನನ್ನನ್ನು ಕಾಡುತ್ತಿತ್ತು. ನೀವು ಕೇಳಿದಂತೆ ಪ್ರತಿಯೊಂದು ವಾಕ್ಯವನ್ನು ಯಾವುದೇ ಕಡಿತವಿಲ್ಲದೆ ವಿವರವಾಗಿ ಅನುವಾದಿಸಲಾಗಿದೆ. ನನ್ನ ಗೌರವ ಮಣ್ಣು ಪಾಲಾಗುತ್ತದೆ ಮತ್ತು ಯಾವುದೇ ತಪ್ಪು ಮಾಡದೆಯೇ ನಾನು ಅಪಮಾನಕ್ಕೊಳಗಾಗುತ್ತೇನೆ. ಈ 1 ವಾರ ನನ್ನ ಪಾಲಿಗೆ ಬಹಳ ಭಾರವಾಗಿ ಸಾಗಲಿದೆ. ನಾನು ಅಂಗಡಿಯಲ್ಲಿದ್ದರೂ ನನ್ನ ಗಮನವೆಲ್ಲ ಪದೇ ಪದೇ ಮನೆಯ ಕಡೆಯೇ ಹೋಗುತ್ತಿತ್ತು. ಆ ಹುಡುಗಿಗೆ ನನ್ನಿಂದ ಯಾವುದೇ ತೊಂದರೆಯಾಗುತ್ತದೆ ಎನ್ನುವ ಆತಂಕ ನನಗಿರಲಿಲ್ಲ. ಬದಲಾಗಿ ಒಂದು ವೇಳೆ ಆ ಹುಡುಗಿಯ ಮನೆಯವರಿಗೆ ತಮ್ಮ ಮಗಳು ಓಡಿಬಂದು ಈ ಮನೆಯಲ್ಲಿದ್ದಾಳೆ ಎಂದು ತಿಳಿದುಬಂದರೆ ಅವರು ನನ್ನ ಪಾಲಿಗೆ ದೊಡ್ಡ ಸಂಕಷ್ಟ ತಂದೊಡ್ಡಬಹುದು ಎನ್ನುವ ಭಯ ನನ್ನದಾಗಿತ್ತು. ಈಗ ನಾನು ಗೌರವನ ಮಾತಿಗೆ ಒಪ್ಪಿ ಆ ಹುಡುಗಿಯನ್ನು ಇರಿಸಿಕೊಂಡ ಆ ಸಮಯವನ್ನು ಶಪಿಸುತ್ತಿದ್ದೆ. ನಾನು ಜೀವನದಲ್ಲಿ ಎಂದಿಗೂ ಇಂತಹ ಕೆಲಸಗಳಲ್ಲಿ ತೊಡಗಿರಲಿಲ್ಲ ಮತ್ತು ಎಂದಿಗೂ ತೊಡಗುವುದಿಲ್ಲ ಕೂಡ. ಇದು ನನಗೆ ನಾನೇ ಮಾಡಿಕೊಂಡಿದ್ದ ಭರವಸೆಯಾಗಿತ್ತು. ನಾನು ನನ್ನ ಮೇಲೆ ನಿಯಂತ್ರಣವಿಟ್ಟುಕೊಂಡ ವ್ಯಕ್ತಿಯಾಗಿದ್ದೆ ಮತ್ತು ನನ್ನ ಕನಸುಗಳೇ ಬೇರೆಯಾಗಿದ್ದವು. ನಾನು ಆ ಕನಸುಗಳ ಮಧ್ಯೆ ಇಂತಹ ಗೊಂದಲಗಳಲ್ಲಿ ಸಿಲುಕಲು ಇಷ್ಟಪಡುತ್ತಿರಲಿಲ್ಲ ಅಥವಾ ನನಗೆ ಯಾವುದೇ ಸೌಂದರ್ಯವೂ ಆಕರ್ಷಿಸುತ್ತಿರಲಿಲ್ಲ. ನನಗೆ ಹುಡುಗಿಯರಲ್ಲಿ ಅಂತಹ ಆಸಕ್ತಿಯೂ ಇರಲಿಲ್ಲ. ನನ್ನ ಆಸಕ್ತಿಯೆಲ್ಲ ನನ್ನ ಕನಸುಗಳನ್ನು ನನಸಾಗಿಸುವುದರ ಮೇಲೆ ಇತ್ತು. ಕನಸುಗಳು ಪೂರ್ಣಗೊಂಡ ನಂತರ ಇತರ ಆಸಕ್ತಿಗಳ ಬಗ್ಗೆ ಮನುಷ್ಯ ಯೋಚಿಸಬಹುದು. ಆದರೆ ನನಗೆ ನನ್ನ ಕನಸುಗಳೇ ಮೊದಲ ಆದ್ಯತೆಯಾಗಿದ್ದವು ಮತ್ತು ಅದರ ನಂತರವೇ ಬೇರೆಲ್ಲವೂ. ನನಗೆ ನನ್ನ ಮನೆಯವರಿಗಾಗಿ, ನನ್ನ ತಂದೆ ತಾಯಿಗಾಗಿ ಏನನ್ನಾದರೂ ಸಾಧಿಸಿ ತೋರಿಸಬೇಕಿತ್ತು. ಅವರಿಗಾಗಿ ಏನನ್ನಾದರೂ ಮಾಡುವ ಹಸಿವು ನನ್ನಲ್ಲಿತ್ತು. ಆದರೆ ಗೌರವ ಇದೆಲ್ಲವನ್ನೂ ಹೇಗೆ ಮಾಡಿಬಿಟ್ಟನೋ ನನಗಂತೂ ತಿಳಿಯದು. ಈಗ ನನಗೆ ನನ್ನ ತಂದೆ ತಾಯಿ ಮನೆಗೆ ಬಂದ ದಿನ ಗೌರವನ ಬಗ್ಗೆ ಕೇಳಿದರೆ ನಾನು ಅವರಿಗೆ ಏನು ಹೇಳಲಿ ಎಂಬ ಭಯವಿತ್ತು. ಅವರ ಚಿಕ್ಕ ಮಗ ಅವರ ಮರ್ಯಾದೆಯನ್ನು ಮಣ್ಣುಪಾಲು ಮಾಡಿದ್ದಾನೆ ಎಂದು ನಾನು ಅವರಿಗೆ ಹೇಗೆ ಹೇಳಲಿ? ಅವನು ಒಬ್ಬ ಹುಡುಗಿಯನ್ನು ಓಡಿಸಿಕೊಂಡು ಬಂದಿದ್ದಾನೆ ಎಂಬ ಸತ್ಯವನ್ನು ಅವರಿಂದ ಅರಗಿಸಿಕೊಳ್ಳಲು ಸಾಧ್ಯವೇ? ನಾನು ಅದನ್ನು ಹೇಗೆ ಮುಚ್ಚಿಡಲಿ? ಅವರಿಗೆ ಹೇಗೆ ತಿಳಿಸಲಿ? ನನಗಂತೂ ಏನೂ ತಿಳಿಯುತ್ತಿರಲಿಲ್ಲ. ಇದ್ದಕ್ಕಿದ್ದಂತೆ ಈ ಸಂಕಷ್ಟ ನನ್ನ ತಲೆ ಮೇಲೆ ಬಂದು ಬಿದ್ದಿತ್ತು. ಇನ್ನೊಂದೆಡೆ ನನ್ನ ಕೆಲಸ ಬಹಳ ಚೆನ್ನಾಗಿ ನಡೆಯುತ್ತಿತ್ತು ಮತ್ತು 2 ತಿಂಗಳ ಒಳಗಾಗಿಯೇ ನನಗೆ ಬಹಳ ಲಾಭ ಸಿಕ್ಕಿತ್ತು. ಇದೆಲ್ಲವೂ ಧೀರಜ್ ಸಾಹೇಬರು ನೀಡಿದ್ದ ಸಲಹೆಯ ಫಲವಾಗಿತ್ತು, ಏಕೆಂದರೆ ಅವರೇ ನನಗೆ ಇಲ್ಲಿ ಕಿರಾಣಿ ಅಂಗಡಿ ತೆರೆಯಲು ಸಲಹೆ ನೀಡಿದ್ದರು. 1 ತಿಂಗಳು ಪೂರ್ತಿ ಕಳೆದಿತ್ತು. ನನ್ನ ತಂದೆ ತಾಯಿ ತಾವು ಶೀಘ್ರದಲ್ಲೇ ನನ್ನ ಬಳಿ ಬರುವುದಾಗಿ ಹೇಳಿದ್ದರು ಮತ್ತು ನಾನು ಆ ಕ್ಷಣಕ್ಕಾಗಿ ಬಹಳ ಕಾತುರದಿಂದ ಕಾಯುತ್ತಿದ್ದೆ. ಆದರೆ ಈ 1 ವಾರ ನನ್ನ ಪಾಲಿಗೆ ದೊಡ್ಡ ಸಂಕಷ್ಟವಾಗಿ ಪರಿಣಮಿಸಿತ್ತು. ಅಂದು ನಾನು ನಿರಾಕರಿಸಿದ್ದರೆ ಈಗ ಇಷ್ಟು ಕಷ್ಟಪಡಬೇಕಿರಲಿಲ್ಲ. ಇಂದು 2 ದಿನಗಳಾಗಿದ್ದವು ಮತ್ತು ಗೌರವನ ಯಾವುದೇ ಸುಳಿವಿರಲಿಲ್ಲ. ಅವನು ತನ್ನ ಮೊಬೈಲ್ ನಂಬರ್ ಕೂಡ ಬದಲಾಯಿಸಿಕೊಂಡಿದ್ದನು ಮತ್ತು ಅವನ ಹೊಸ ನಂಬರ್ ನನಗೆ ತಿಳಿದಿರಲಿಲ್ಲ. ಈಗ ನಾನು ಆ ಹುಡುಗಿಯ ಜೊತೆ ಹೇಗೆ ಮಾತನಾಡಲಿ? ನಾನು ಮನೆಗೆ ಕೇವಲ 2 ಗಂಟೆಗಳ ಕಾಲ ನಿದ್ದೆ ಮಾಡಲು ಹೋಗುತ್ತಿದ್ದೆ.
ಅಷ್ಟರ ಹೊರತಾಗಿ ಇಡೀ ದಿನ ನಾನು ಮನೆಯಲ್ಲಿ ಇರುತ್ತಿರಲಿಲ್ಲ. ಆ ಹುಡುಗಿ ಒಬ್ಬ ಮನುಷ್ಯಳಲ್ಲವೇ? ಅವಳ ಊಟ ತಿಂಡಿಯ ವ್ಯವಸ್ಥೆ ಹೇಗೆ ಎನ್ನುವ ಚಿಂತೆ ಈಗ ನನಗಾಯಿತು. ಇಂದು 3ನೇ ದಿನವಾಗಿತ್ತು. ನಾನು ಅವಳ ಕೋಣೆಯ ಬಾಗಿಲು ಬಡಿದು, ನಿನಗೆ ಏನು ಬೇಕೋ ಅದನ್ನು ಬಾಗಿಲು ತೆರೆದು ಅಡುಗೆ ಮಾಡಿಕೋ ಎಂದು ಹೇಳಿದೆ. ಅವಳು ನನ್ನ ಮಾತನ್ನು ಕೇಳಿ ಸನ್ನೆ ಮೂಲಕವೇ ತಲೆ ಅಲ್ಲಾಡಿಸಿ ಸಮ್ಮತಿಸಿದಳು ಮತ್ತು ಮತ್ತೆ ಬಾಗಿಲು ಹಾಕಿಕೊಂಡಳು. ಮರುದಿನ ನಾನು ಮನೆಗೆ ಬಂದಾಗ ಅಡುಗೆ ಮನೆಯಲ್ಲಿ ಊಟ ತಯಾರಾಗಿತ್ತು. ನಾನು ಹೆಚ್ಚಾಗಿ ಹೊರಗಡೆಯಿಂದಲೇ ಊಟ ತಂದು ತಿನ್ನುತ್ತಿದ್ದೆ. ಮನೆಯಲ್ಲಿ ಅಡುಗೆ ಮಾಡುವುದು ಬಹಳ ಅಪರೂಪವಾಗಿತ್ತು. ಒಂದು, ನನಗೆ ಸಮಯವಿರುತ್ತಿರಲಿಲ್ಲ, ಮತ್ತೊಂದು, ನನಗೆ ಸರಿಯಾಗಿ ಅಡುಗೆ ಮಾಡಲು ಬರುತ್ತಿರಲಿಲ್ಲ. ಅವಳು ಪ್ರಾಯಶಃ ಆ ಊಟವನ್ನು ನಮ್ಮಿಬ್ಬರಿಗಾಗಿ ತಯಾರಿಸಿದ್ದಳು. ಅವಳು ತನ್ನ ಪಾಲಿನ ಊಟವನ್ನು ಮಾಡಿದ್ದಿರಬೇಕು ಮತ್ತು ನನಗಾಗಿ ಒಂದು ಪ್ಲೇಟ್ ಊಟವನ್ನು ಎತ್ತಿಟ್ಟಿದ್ದಳು. ನಾನು ಆ ಊಟವನ್ನು ಸವಿದಾಗ ಅದರ ರುಚಿ ಎಷ್ಟೋ ಅದ್ಭುತವಾಗಿತ್ತೆಂದರೆ, ಆ ಹುಡುಗಿ ಯಾರೇ ಆಗಿರಲಿ ಯಾವುದೋ ಸುಸಂಸ್ಕೃತ ಮನೆತನದವಳು ಎಂದು ನನಗೆ ಮನವರಿಕೆಯಾಯಿತು. ಅಷ್ಟೇ ಅಲ್ಲದೆ ನಾನು ಮನೆಯಲ್ಲಿದ್ದಾಗ ಮನೆ ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತಿತ್ತು. ಆದರೆ ಅವಳು ಬಂದ ಮೇಲೆ ಮನೆ ಬಹಳ ಶುಚಿಯಾಗಿ ಮತ್ತು ಅಚ್ಚುಕಟ್ಟಾಗಿ ಕಾಣಿಸುತ್ತಿತ್ತು. ಇದೆಲ್ಲವನ್ನೂ ನೋಡಿ ನನಗೆ ಆ ಹುಡುಗಿ ವಯಸ್ಸಿನಲ್ಲಿ ಸಣ್ಣವಳಂತೆ ಕಂಡರೂ ಅವಳಿಗೆ ಮನೆಯ ಎಲ್ಲಾ ಕೆಲಸಗಳು ತಿಳಿದಿವೆ ಎಂದು ಅರ್ಥವಾಯಿತು. ಅವಳು ಮನೆಗೆ ಒಂದು ಗೌರವವನ್ನು ನೀಡಿದ್ದಳು. ಅಡುಗೆ ಮನೆ ಪೂರ್ತಿ ಸ್ವಚ್ಛವಾಗಿತ್ತು ಮತ್ತು ಪ್ರತಿ ವಸ್ತುವು ಅದರದ್ದೇ ಜಾಗದಲ್ಲಿ ಕುಳಿತಿತ್ತು. ಇಂದು 5 ದಿನಗಳಾಗಿದ್ದವು ಮತ್ತು ಗೌರವ ಬರಲೇ ಇಲ್ಲ. ಇಂದು ನನ್ನ ಆರೋಗ್ಯ ಅಷ್ಟೇನೂ ಸರಿ ಇರಲಿಲ್ಲ. ಹಾಗಾಗಿ ನಾನು ಕೆಲಸಕ್ಕೆ ರಜೆ ಹಾಕಿ ಮನೆಯಲ್ಲೇ ಉಳಿದುಕೊಂಡೆ. ಇದ್ದಕ್ಕಿದ್ದಂತೆ ರಾತ್ರಿ ಯಾರೋ ಜೋರಾಗಿ ಅಳುತ್ತಿರುವ ಶಬ್ದ ಕೇಳಿಸಿ ನಾನು ಎಚ್ಚರಗೊಂಡೆ. ಮೊದಲಿಗೆ ನನಗೆ ಏನೂ ತಿಳಿಯಲಿಲ್ಲ. ನಾನು ಮನೆಯಲ್ಲಿ ಒಬ್ಬನೇ ಇರಬೇಕಾದರೆ ಈ ಅಳುವ ಶಬ್ದ ಎಲ್ಲಿಂದ ಬರುತ್ತಿದೆ ಎಂದುಕೊಂಡೆ. ಆದರೆ ತಕ್ಷಣವೇ ನನಗೆ ನೆನಪಾಯಿತು, ನಾನು ಮನೆಯಲ್ಲಿ ಒಬ್ಬನೇ ಇಲ್ಲ. ನನ್ನ ಜೊತೆ ಒಬ್ಬ ಹುಡುಗಿಯೂ ಇದ್ದಾಳೆ ಮತ್ತು ಅವಳು ಪಕ್ಕದ ಕೋಣೆಯಲ್ಲೇ ಇದ್ದಾಳೆ. ಅಲ್ಲಿಂದಲೇ ಅಳುವ ಶಬ್ದ ಬರುತ್ತಿತ್ತು ಮತ್ತು ಅದು ಮೆಲ್ಲಮೆಲ್ಲಗೆ ಬಿಕ್ಕಳಿಕೆಯಾಗಿ ಬದಲಾಗುತ್ತಿತ್ತು. ನೀವು ಕೇಳಿದಂತೆ ಪ್ರತಿಯೊಂದು ಸಾಲನ್ನೂ ಅತ್ಯಂತ ವಿವರವಾಗಿ ಅನುವಾದಿಸಲಾಗಿದೆ. ಈಗ ನಾನು ಬಹಳ ಚಡಪಡಿಸಲು ಶುರುಮಾಡಿದೆ. ನನ್ನ ಸ್ವಂತ ತಂಗಿ ಈ ರೀತಿ ಅಳುವುದನ್ನು ನೋಡಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ. ನಾನು ಅವಳನ್ನು ಅಷ್ಟು ಪ್ರೀತಿಸುತ್ತಿದ್ದೆ. ಆ ಹುಡುಗಿಯ ಬಗ್ಗೆ ನನಗೆ ಬಹಳ ಮರುಕ ಉಂಟಾಯಿತು. ಅವಳು ಗೌರವ್ನಂತಹ ಹುಡುಗನಿಗಾಗಿ ತನ್ನ ಮನೆ, ತನ್ನ ಮರ್ಯಾದೆ ಎಲ್ಲವನ್ನೂ ಪಣಕ್ಕಿಟ್ಟಿದ್ದಳು. ಆದರೆ ಅವಳಿಗೆ ಕಣ್ಣೀರಿನ ಹೊರತಾಗಿ ಪ್ರತಿಫಲವಾಗಿ ಏನೂ ಸಿಕ್ಕಿರಲಿಲ್ಲ. ನಾನು ಬೇಸತ್ತು ಬಾಗಿಲು ತಟ್ಟಿದೆ. ಆದರೆ ಬಾಗಿಲು ತೆರೆಯಲಿಲ್ಲ. ಬದಲಿಗೆ ಅವಳ ಅಳುವಿನ ಧ್ವನಿ ಸ್ವಲ್ಪ ಕಡಿಮೆಯಾಯಿತು ಅಷ್ಟೇ. ಈಗ ನನಗೆ ಕೋಪ ಬರತೊಡಗಿತು. ಮೊದಲನೆಯದಾಗಿ ನನ್ನ ಆರೋಗ್ಯ ಸರಿ ಇರಲಿಲ್ಲ. ಎರಡನೆಯದಾಗಿ ನಾನು ವಿನಾಕಾರಣ ಒಂದು ದೊಡ್ಡ ಸಂಕಷ್ಟವನ್ನು ಮೈಮೇಲೆ ಎಳೆದುಕೊಂಡಿದ್ದೆ. ಮೂರನೆಯದಾಗಿ ಇದಕ್ಕೆ ಯಾವುದೇ ಪರಿಹಾರವೂ ಕಾಣುತ್ತಿರಲಿಲ್ಲ. ಗೌರವ್ ಅಂತೂ ಕತ್ತೆಯ ತಲೆಯ ಮೇಲಿನ ಕೊಂಬಿನಂತೆ ಮಾಯವಾಗಿ ಹೋಗಿದ್ದನು ಮತ್ತು ಇಲ್ಲಿ ನಾನು ಪೂರ್ತಿಯಾಗಿ ಸಿಕ್ಕಿಹಾಕಿಕೊಂಡಿದ್ದೆ. ಮರುದಿನ ನನ್ನ ಆರೋಗ್ಯ ಸ್ವಲ್ಪ ಸುಧಾರಿಸಿದಾಗ ನಾನು ಕೆಲಸಕ್ಕೆ ಹೊರಟೆ. ಹೋಗುವ ಮೊದಲು ಒಂದು ಚೀಟಿಯಲ್ಲಿ ಹೀಗೆ ಬರೆದು ಇಟ್ಟು ಹೋದೆ, ನಿನಗೆ ಬೇಕಾದ ಅಡುಗೆಯನ್ನು ನೀನೇ ಮಾಡಿಕೋ. ಜೊತೆಗೆ ಗೌರವ್ಗೆ ಫೋನ್ ಮಾಡಿ ನಿನ್ನನ್ನು ಇಲ್ಲಿಂದ ಕರೆದೊಯ್ಯಲು ಹೇಳು. 1 ವಾರದ ನಂತರ ನಾನು ನಿನ್ನನ್ನು ಇಲ್ಲಿಂದ ಹೊರಹಾಕುತ್ತೇನೆ. ಆಮೇಲೆ ನನ್ನ ಜವಾಬ್ದಾರಿ ಏನೂ ಇರುವುದಿಲ್ಲ. ಹೇಗಿದ್ದರೂ 1 ವಾರದಲ್ಲಿ 6 ದಿನಗಳು ಕಳೆದು ಹೋಗಿವೆ. ಇನ್ನು ಕೇವಲ 2 ದಿನಗಳು ಮಾತ್ರ ಬಾಕಿ ಇವೆ. ನಾನು ಆ ಚೀಟಿಯನ್ನು ಅವಳ ಕೋಣೆಯ ಪಕ್ಕದ ಗೋಡೆಗೆ ಅಂಟಿಸಿ ಬಂದೆ. ನನಗೆ ಅವಳ ಎದುರು ನಿಂತು ಮಾತನಾಡಲು ಸಂಕೋಚವಾಗುತ್ತಿತ್ತು ಮತ್ತು ಆ ಹುಡುಗಿಯೂ ಹಾಗೆಯೇ ಇದ್ದಳು. ಆದರೂ ಅವಳು ಗೌರವ್ನ ಮಾತಿನ ಜಾಲದಲ್ಲಿ ಹೇಗೆ ಸಿಲುಕಿದಳೋ ನನಗಂತೂ ತಿಳಿಯದು. ಹೃದಯವಿದ್ರಾವಕ ಸತ್ಯದ ಅನಾವರಣ. ನಾನು ಅಂಗಡಿಯಿಂದ ಮರಳಿದಾಗ ಆ ಹುಡುಗಿ ಕೂಡ ಬಹಳ ಚಿಂತಿತಳಾಗಿದ್ದಾಳೆ ಎಂದು ತಿಳಿಯಿತು. ಅವಳು ನನ್ನ ಚೀಟಿಗೆ ಪ್ರತಿಯಾಗಿ ಇನ್ನೊಂದು ಚೀಟಿ ಬರೆದಿದ್ದಳು. ನಾನೇ ಗೌರವ್ಗೆ ಬಹಳ ಸಲ ಫೋನ್ ಮಾಡಿದ್ದೇನೆ, ಆದರೆ ಅವನು ಫೋನ್ ಎತ್ತುತ್ತಲೇ ಇಲ್ಲ. ನನಗೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅನ್ನಿಸುತ್ತಿದೆ. ನನಗೆ ಎಲ್ಲಿಯೂ ನೆಮ್ಮದಿ ಸಿಗುತ್ತಿಲ್ಲ. ಅವಳ ಆ ಚೀಟಿಯನ್ನು ಓದಿ ನನಗೆ ಒಮ್ಮೆಲೇ ವಿಪರೀತ ಕೋಪ ಬಂದಿತು. ಇದೆಲ್ಲವನ್ನೂ ನೀನು ಮನೆ ಬಿಟ್ಟು ಬರುವ ಮೊದಲೇ ಯೋಚಿಸಬೇಕಿತ್ತು. ಈಗ ಇದೆಲ್ಲ ಹೇಳಿ ಏನು ಪ್ರಯೋಜನ ಎಂದು ಅವಳಿಗೆ 4 ಮಾತುಗಳನ್ನು ಹೇಳಬೇಕೆಂದು ನನ್ನ ಮನಸ್ಸು ಹಂಬಲಿಸಿತು. ನಾನು ಕೇವಲ ಯೋಚಿಸಲಿಲ್ಲ, ಬದಲಾಗಿ ಅಷ್ಟನ್ನೂ ಬರೆದು ಕೂಡ ಹಾಕಿದೆ. ಈಗ ನಮ್ಮಿಬ್ಬರ ನಡುವಿನ ಮಾತುಕತೆ ಹೀಗೆ ಚೀಟಿಗಳ ಮೂಲಕವೇ ನಡೆಯುತ್ತಿತ್ತು. ನಾನು ಹೇಗಾದರೂ ಮಾಡಿ ಶೀಘ್ರವಾಗಿ ಈ ಸಂಕಷ್ಟದಿಂದ ಪಾರಾಗಲು ಬಯಸುತ್ತಿದ್ದೆ. ಇದೇ ನಡುವೆ ನನಗೆ ಇನ್ನೊಂದು ವಿಷಯ ತಿಳಿಯಿತು. ಗೌರವ್ ಅವಳನ್ನು ಮದುವೆಯಾಗಿರಲಿಲ್ಲ. ಬದಲಾಗಿ ಮದುವೆಯ ಆಸೆ ತೋರಿಸಿ ಅವಳನ್ನು ಇಲ್ಲಿಗೆ ಕರೆತಂದಿದ್ದನು. ಈಗ ನನಗೆ ಆ ಹುಡುಗಿಯ ಬಗ್ಗೆ ಇನ್ನೂ ಹೆಚ್ಚಿನ ಮರುಕ ಉಂಟಾಯಿತು.
ಅವಳು ತಕ್ಷಣವೇ ಮದುವೆಯಾಗುವಂತೆ ಗೌರವ್ ಮೇಲೆ ಒತ್ತಡ ಹೇರಬೇಕಿತ್ತು. ಇನ್ನೊಂದೆಡೆ ಗೌರವ್ ಆ ಹುಡುಗಿಯ ಮೇಲೆ ಯಾವ ಸೇಡು ತೀರಿಸಿಕೊಳ್ಳುತ್ತಿದ್ದನೋ ತಿಳಿಯದು ಅವಳನ್ನು ನನ್ನ ಮನೆಯಲ್ಲಿ ಅನಾಥೆಯಾಗಿ ಬಿಟ್ಟು ತಾನು ಎಲ್ಲೋ ಮೋಜು ಮಾಡಲು ಹೊರಟು ಹೋಗಿದ್ದನು. ಅವಳು ಏನಾದರೂ ಆಗಲಿ ಎನ್ನುವ ಬೇಜವಾಬ್ದಾರಿತನ ಅವನದಾಗಿತ್ತು. ಇದೆಲ್ಲದರ ನಡುವೆ ನನ್ನ ಆರೋಗ್ಯ ಮತ್ತು ನನ್ನ ಕೆಲಸ ಎರಡೂ ಹಾಳಾಗುತ್ತಿದ್ದವು. ಈ ಬಾರಿ ಉದ್ಯಮದಲ್ಲಿ ಬಂದ ಲಾಭ ಕಳೆದ ಬಾರಿಗಿಂತ ಬಹಳ ಕಡಿಮೆಯಾಗಿತ್ತು. ಅದರಿಂದಲೇ ನನಗೆ ಪರಿಸ್ಥಿತಿಯ ಗಂಭೀರತೆ ಅರ್ಥವಾಯಿತು. ನಾನು ಎಲ್ಲದಕ್ಕೂ ಸಿದ್ಧನಾಗಿದ್ದೆ, ಆದರೆ ಇದಕ್ಕೆ ಒಂದು ಪರಿಹಾರ ಸಿಗಲೇಬೇಕಿತ್ತು. ಗುರುತಿನ ಚೀಟಿ ಮತ್ತು ಆಘಾತಕಾರಿ ಸತ್ಯ. ಇಂದು ಪೂರ್ತಿ 13 ದಿನಗಳಾಗಿದ್ದವು. ನಾನು ಮುಂಜಾನೆಯೇ ಕೆಲಸಕ್ಕೆ ಹೊರಟಿದ್ದೆ. ಆಗ ನನ್ನ ಒಬ್ಬ ಆಪ್ತ ಸ್ನೇಹಿತನಿಂದ ಕರೆ ಬಂದಿತು. ಅವನು ಹೇಳಿದ ವಿಷಯ ಕೇಳಿ ನಾನು ದಂಗಾದೆ. ಧೀರಜ್ ಸರ್ ಅವರಿಗೆ ಹಾರ್ಟ್ ಅಟ್ಯಾಕ್, ಹೃದಯಾಘಾತ ಆಗಿದೆ ಮತ್ತು ಅವರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ. ನನಗೆ ನಂಬಲಾಗಲಿಲ್ಲ. ಅವರು ಬಹಳ ಒಳ್ಳೆಯ ವ್ಯಕ್ತಿ ಮತ್ತು ನನಗೆ ಅಷ್ಟೊಂದು ಸಹಾಯ ಮಾಡಿದವರು. ನಾನು ಅಡುಗೆ ಮನೆಯಿಂದ ಹೊರಬರುತ್ತಿದ್ದಾಗ ನನ್ನ ಕಾಲು ಯಾವುದೋ ಚೂಪಾದ ವಸ್ತುವಿಗೆ ತಗುಲಿತು. ನಾನು ಬಾಗಿ ಅದನ್ನು ಎತ್ತಿ ನೋಡಿದಾಗ ಅದು ಆ ಹುಡುಗಿಯ ಗುರುತಿನ ಚೀಟಿ, ಐಡಿ ಕಾರ್ಡ್ ಆಗಿತ್ತು. ಅದರಲ್ಲಿ ಅವಳ ಹೆಸರು ಹೀಗಿತ್ತು: ಅಂಜಲಿ ಧೀರಜ್ ಕಪೂರ್. ಕೆಳಗಿದ್ದ ವಿಳಾಸವನ್ನು ಓದಿದ ತಕ್ಷಣ ನನ್ನ ಮೆದುಳಿನಲ್ಲಿ ಸ್ಫೋಟವಾದಂತಾಯಿತು. ನಾನು ಅಲ್ಲೇ ತಲೆ ಹಿಡಿದು ಕುಳಿತುಬಿಟ್ಟೆ. ನನ್ನ ಮನೆಯಲ್ಲಿರುವ ಹುಡುಗಿ ಬೇರೆ ಯಾರೂ ಅಲ್ಲ, ಸ್ವತಃ ನನ್ನ ಪ್ರಾಣ ಉಳಿಸಿದ, ನನಗೆ ಜೀವನ ಕೊಟ್ಟ ಧೀರಜ್ ಸಾಹೇಬರ ಮಗಳು. ಗೌರವ್ ಯಾರ ಮಗಳನ್ನು ಓಡಿಸಿಕೊಂಡು ಬಂದಿದ್ದ ಎಂದರೆ, ಯಾರು ನಮಗೆ ಅನ್ನ ನೀಡಿದ್ದರೋ ಅವರ ಮಗಳನ್ನೇ. ಮನೆಗೆ ಮರಳುವ ಪ್ರಯಾಣ. ಈಗ ನನ್ನ ಮೆದುಳು ಬಹಳ ವೇಗವಾಗಿ ಕೆಲಸ ಮಾಡತೊಡಗಿತು. ನಾನು ತಕ್ಷಣವೇ ಅಂಜಲಿಯ ಕೋಣೆಯ ಬಾಗಿಲು ಬಡಿದು ಹೇಳಿದೆ, ಅಂಜಲಿ, ಬೇಗ ಸಿದ್ಧವಾಗು, ನಿನ್ನ ಬ್ಯಾಗ್ ಪ್ಯಾಕ್ ಮಾಡಿಕೋ. ನಾನು ನಿನಗೆ ಕೇವಲ 5 ನಿಮಿಷ ನೀಡುತ್ತೇನೆ. ನಿನ್ನ ಎಲ್ಲಾ ಸಿದ್ಧತೆ ಮಾಡಿಕೊಂಡು ನನ್ನ ಜೊತೆ ಬಾ, ನಿನ್ನನ್ನು ಗೌರವ್ ಕರೆದಿದ್ದಾನೆ. ಗೌರವ್ ಕರೆದಿದ್ದಾನೆ ಎಂಬ ಮಾತನ್ನು ಕೇಳಿ ಅವಳು ಬಹಳ ಖುಷಿಯಾದಳು ಮತ್ತು 5 ನಿಮಿಷಕ್ಕಿಂತ ಮೊದಲೇ ಸಿದ್ಧವಾಗಿ ಹೊರಬಂದಳು. ಅವಳು ಎಂತಹ ಮುಗ್ಧೆ ಎಂದರೆ, ಗೌರವ್ ಅವಳಿಗೆ ಫೋನ್ ಮಾಡದಿದ್ದರೂ ನನಗೆ ಹೇಗೆ ಫೋನ್ ಮಾಡಿದ ಎಂದು ಒಮ್ಮೆಯೂ ಯೋಚಿಸಲಿಲ್ಲ. ನಾನು ಅವಳನ್ನು ಕರೆದುಕೊಂಡು ಟ್ಯಾಕ್ಸಿಯಲ್ಲಿ ಧೀರಜ್ ಸಾಹೇಬರ ಮನೆಯ ಕಡೆಗೆ ಹೊರಟೆ. ನನ್ನ ಸ್ನೇಹಿತ ಫೋನ್ನಲ್ಲಿ ತಿಳಿಸಿದಂತೆ ಅವರನ್ನು ಆಸ್ಪತ್ರೆಯಿಂದ ಮನೆಗೆ ಕರೆತರಲಾಗಿತ್ತು. ಆದರೆ ಅತಿಯಾದ ಸುಸ್ತಿನಿಂದಾಗಿ ಅವರು ಹಾಸಿಗೆ ಹಿಡಿದಿದ್ದರು. ಟ್ಯಾಕ್ಸಿ ಆ ಬಡಾವಣೆಯನ್ನು ಪ್ರವೇಶಿಸುತ್ತಿದ್ದಂತೆಯೇ ಅಂಜಲಿಗೆ ವಿಷಯ ಅರ್ಥವಾಯಿತು. ಅವಳು ಬಹಳ ಚಡಪಡಿಸಲು ಶುರುಮಾಡಿದಳು. ಅವಳು ಆತಂಕದಿಂದ ನನ್ನ ಕಡೆ ನೋಡಿದಳು. ಅವಳ ಕಣ್ಣುಗಳಿಂದ ನಿರಂತರವಾಗಿ ನೀರು ಸುರಿಯುತ್ತಿತ್ತು ಮತ್ತು ಅವಳು ಟ್ಯಾಕ್ಸಿಯ ಬಾಗಿಲು ತೆರೆದು ಹೊರಗೆ ನೆಗೆಯಲು ಪ್ರಯತ್ನಿಸಿದಳು. ನಾನು ಡ್ರೈವರ್ಗೆ ಹೇಳಿ ಬಾಗಿಲನ್ನು ಲಾಕ್ ಮಾಡಿಸಿದೆ ಮತ್ತು ಗಂಭೀರವಾದ ಧ್ವನಿಯಲ್ಲಿ ಅವಳಿಗೆ ಇಷ್ಟೇ ಹೇಳಿದೆ: ನಾನು ನಿನ್ನ ತಂದೆಯ ಉಪಕಾರದ ಅಡಿಯಲ್ಲಿ ಬದುಕುತ್ತಿದ್ದೇನೆ. ಅವರ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಅವರು ಬಹಳ ಅನಾರೋಗ್ಯದಿಂದಿದ್ದಾರೆ. ಅವರನ್ನು ಹೋಗಿ ನೋಡು. ನೀವು ಕೇಳಿದಂತೆ ಪ್ರತಿಯೊಂದು ಸಾಲನ್ನೂ ಯಾವುದೇ ಕಡಿತವಿಲ್ಲದೆ ವಿವರವಾಗಿ ಅನುವಾದಿಸಲಾಗಿದೆ. ಅವರು ಈಗ ಹಾಸಿಗೆ ಹಿಡಿದಿದ್ದಾರೆ. ಅವರನ್ನು ಈ ಸ್ಥಿತಿಗೆ ತಂದವಳು ನೀನೇ. ಗೌರವ್ ನನಗೆ ಫೋನ್ ಮಾಡಿ ಏನನ್ನೂ ಹೇಳಿಲ್ಲ. ಅವನ ಬಗ್ಗೆ ನನಗೆ ಯಾವುದೇ ಸುಳಿವು ತಿಳಿದಿಲ್ಲ. ನನಗೆ ತಿಳಿದಿರುವುದು ಇಷ್ಟೇ: ನಿನ್ನ ತಂದೆ ಹಾಸಿಗೆ ಹಿಡಿದಿದ್ದಾರೆ ಮತ್ತು ನಿನ್ನ ಬಗ್ಗೆ ತಿಳಿಯಲು ಹಂಬಲಿಸುತ್ತಿದ್ದಾರೆ. ಆದ್ದರಿಂದ ದಯವಿಟ್ಟು ಈಗ ನಿನ್ನ ತಪ್ಪುಗಳನ್ನು ಮರೆತು ಮತ್ತೆ ನಿನ್ನ ಮನೆಗೆ ಮರಳಿ ಹೋಗು, ಏಕೆಂದರೆ ಗೌರವ್ ನಿನಗೆ ದ್ರೋಹ ಮಾಡುತ್ತಿದ್ದಾನೆ. ಅವನು ನಿನಗೆ ಬಹಳ ದೊಡ್ಡ ಮೋಸ ಮಾಡಿದ್ದಾನೆ. ಅವನು ನಿನ್ನ ಬಗ್ಗೆ ಪ್ರಾಮಾಣಿಕನಾಗಿದ್ದರೆ ಪೂರ್ತಿ 2 ವಾರಗಳನ್ನು ಕಳೆಯುತ್ತಿರಲಿಲ್ಲ. ತಾನು ಯಾರನ್ನು ತನ್ನ ಮನೆಯ ಮರ್ಯಾದೆಯನ್ನಾಗಿ ಮಾಡಿಕೊಳ್ಳಲು ಹೋಗುತ್ತಿದ್ದಾನೋ ಅಂತಹ ಹುಡುಗಿಯನ್ನು 2 ವಾರಗಳ ಕಾಲ ಮತ್ತೊಬ್ಬ ಹುಡುಗನ ಬಳಿ ಹೇಗೆ ಬಿಟ್ಟನು ಎಂಬ ಕನಿಷ್ಠ ನಾಚಿಕೆಯೂ ಅವನಿಗೆ ಇರಲಿಲ್ಲ. ನನ್ನ ಮಾತಿಗೆ ಪ್ರತಿಯಾಗಿ ಅವಳು ಜೋರಾಗಿ ಅಳಲು ಶುರುಮಾಡಿದಳು. ಆದರೆ ನನಗೆ ಈಗ ಅವಳ ಮೇಲೆ ದಯೆ ತೋರುವ ಮನಸ್ಸಿರಲಿಲ್ಲ. ಅವಳನ್ನು ಅವಳ ಮನೆಗೆ ತಲುಪಿಸಿ ಸಮಾಧಾನ ಪಡಬೇಕೆಂದು ನಾನು ನಿರ್ಧರಿಸಿದ್ದೆ. ಯಾವುದೇ ತೊಂದರೆ ಅಥವಾ ದುಃಖವಿಲ್ಲದೆ ಸುರಕ್ಷಿತವಾಗಿ ಮತ್ತು ಮರ್ಯಾದೆಯಿಂದ ತನ್ನ ಮನೆಗೆ ಮರಳುತ್ತಿರುವುದಕ್ಕಾಗಿ ಅವಳು ದೇವರಿಗೆ ಧನ್ಯವಾದ ಸಲ್ಲಿಸಬೇಕಿತ್ತು. ಮನೆಯವರು ಅವಳನ್ನು ಮತ್ತೆ ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಎಂದು ಅವಳು ಹೇಳಿದಾಗ ನಾನು ಧೀರಜ್ ಸಾಹೇಬರನ್ನು ಬಲ್ಲೆಯೆಂದು ಸಮಾಧಾನಪಡಿಸಿದೆ. ನಿನ್ನ ಅಗಲಿಕೆಯಿಂದಲೇ ಅವರಿಗೆ ಈ ಸ್ಥಿತಿ ಬಂದಿದೆ, ಆದ್ದರಿಂದ ಅವರು ನಿನ್ನನ್ನು ನೋಡಿದ ತಕ್ಷಣ ಕ್ಷಮಿಸುತ್ತಾರೆ ಎಂದು ತಿಳಿಸಿದೆ. ಒಂದು ವೇಳೆ ಅವರು ಕ್ಷಮಿಸದೆ ಕೋಪ ತೋರಿಸಿದರೂ ಅದಕ್ಕೆ ನೀನು ಅರ್ಹಳಾಗಿದ್ದೀಯಾ, ಏಕೆಂದರೆ ನಿನ್ನ ನಡವಳಿಕೆಯೇ ಹಾಗಿತ್ತು. ಹಾಗಾಗಿ ಈಗ ಮನಸ್ಸನ್ನು ದೊಡ್ಡದು ಮಾಡು ಮತ್ತು ನಿನ್ನ ಮನೆಗೆ ಹೋಗಿ ಹೊಸ ಜೀವನವನ್ನು ಆರಂಭಿಸು. ನಿನ್ನ ತಂದೆಯ ಕಾಳಜಿ ವಹಿಸು ಎಂದು ಹೇಳಿದೆ. ನನ್ನ ಮಾತನ್ನು ಕೇಳಿ ಅವಳು ಕಿಟಕಿಗೆ ತಲೆ ಒರಗಿಸಿ ಕಣ್ಣು ಮುಚ್ಚಿಕೊಂಡಳು.
ಸ್ವಲ್ಪ ಸಮಯದ ನಂತರ ಧೀರಜ್ ಸಾಹೇಬರ ಮನೆ ಬಂದಿತು ಮತ್ತು ನಾನು ಅವಳನ್ನು ಕರೆದುಕೊಂಡು ಒಳಗೆ ಬಂದೆ. ಕೆಲಸದವರ ಪ್ರಕಾರ ಸ್ವಲ್ಪ ಸಮಯದ ಮುಂಚೆಯಷ್ಟೇ ಅವರ ಎಲ್ಲಾ ಸಂಬಂಧಿಕರು ಅವರನ್ನು ನೋಡಲು ಬಂದು ಹೋಗಿದ್ದರು. ನಾನು ಅಂಜಲಿಯನ್ನು ಕರೆದುಕೊಂಡು ಒಳಗೆ ಹೋದೆ. ಅವಳು ಇನ್ನೂ ತನ್ನ ಮುಖವನ್ನು ಮುಚ್ಚಿಕೊಂಡಿದ್ದರಿಂದ ಕೆಲಸಗಾರ ಅವಳನ್ನು ಗುರುತಿಸಲಿಲ್ಲ. ಧೀರಜ್ ಸಾಹೇಬರು ಮೊದಲ ನೋಟದಲ್ಲೇ ಅಂಜಲಿಯನ್ನು ಗುರುತಿಸಿದರು ಮತ್ತು ಜೋರಾಗಿ ಅಳಲು ಶುರುಮಾಡಿದರು. ಅವರ ಪ್ರಾರ್ಥನೆ ಈಗ ಪೂರ್ಣಗೊಂಡಿದೆ, ಅವರ ಮಗಳು ಸುರಕ್ಷಿತವಾಗಿ ಮರಳಿದ್ದಾಳೆ ಎಂದು ನಾನು ಹೇಳಿದೆ. ಅವರು ನನಗೆ ಧನ್ಯವಾದ ಹೇಳುತ್ತಾ ಸುಸ್ತಾಗುತ್ತಿರಲಿಲ್ಲ. ನೀನು ನನ್ನ ಜೀವನದ ಅತಿದೊಡ್ಡ ಉಪಕಾರ ಮಾಡಿದ್ದೀಯಾ, ನಾನು ನಿನ್ನ ಋಣದಲ್ಲಿದ್ದೇನೆ ಎಂದು ಪದೇ ಪದೇ ಹೇಳುತ್ತಿದ್ದರು. ಅಂಜಲಿ ಹೇಗೆ ಕಳೆದ 2 ವಾರಗಳಿಂದ ನನ್ನ ಮನೆಯಲ್ಲಿದ್ದಾಳೆ ಮತ್ತು ಅವಳ ಮರ್ಯಾದೆಗೆ ಯಾವುದೇ ತೊಂದರೆಯಾಗಿಲ್ಲ ಎಂಬ ಪೂರ್ತಿ ವಿಷಯವನ್ನು ನಾನು ಅವರಿಗೆ ತಿಳಿಸಿದೆ. ಅಷ್ಟೇ ಅಲ್ಲದೆ ಇದೆಲ್ಲದರ ಹಿಂದೆ ಬೇರಾರೂ ಅಲ್ಲ, ನನ್ನ ಸ್ವಂತ ತಮ್ಮನೇ ಇದ್ದಾನೆ ಎಂಬ ಸತ್ಯವನ್ನು ಹೇಳಿದೆ. ನಾನು ಅವರಿಂದ ಸತ್ಯವನ್ನು ಮುಚ್ಚಿಡಲು ಬಯಸಲಿಲ್ಲ, ಏಕೆಂದರೆ ಈ ಜಗತ್ತಿನಲ್ಲಿ ಅವರು ನನಗೆ ಅಷ್ಟು ಸಹಾಯ ಮಾಡಿದ್ದರು. ಅವರು ಸಹಾಯ ಮಾಡದಿದ್ದರೆ ಇಂದು ನಾನು ಈ ಹಂತಕ್ಕೆ ತಲುಪುತ್ತಿರಲಿಲ್ಲ. ಧೀರಜ್ ಸಾಹೇಬರು ನನ್ನ ಮೇಲೆ ಪೂರ್ಣ ನಂಬಿಕೆಯಿದೆ ಮತ್ತು ಅವರ ಮಗಳನ್ನು ನಾನು ಚೆನ್ನಾಗಿ ನೋಡಿಕೊಂಡಿದ್ದೇನೆ ಎಂದು ಹೇಳಿದರು. ಅವರ ಆ ನಂಬಿಕೆಯನ್ನು ನೋಡಿ ನನಗೆ ಬಹಳ ಹೆಮ್ಮೆಯಾಯಿತು. ಅಂಜಲಿ ಅವರ ಕಾಲು ಹಿಡಿದು ಕ್ಷಮೆ ಕೇಳಿದಳು. ಮುಂದೆಂದೂ ಸಮಾಜದ ಮುಂದೆ ತಲೆತಗ್ಗಿಸುವಂತಹ ಕೆಲಸ ಮಾಡುವುದಿಲ್ಲ ಎಂಬ ಷರತ್ತಿನ ಮೇಲೆ ಅವರು ಅವಳನ್ನು ಕ್ಷಮಿಸಿದರು. ಹೀಗೆ ತಂದೆ ಮಗಳು ಮತ್ತೆ ಒಂದಾದರು ಮತ್ತು ನಾನು ನೆಮ್ಮದಿಯಿಂದ ನನ್ನ ಮನೆಗೆ ಮರಳಿದೆ. ಆದರೆ ಅಂಜಲಿಯ ತಂದೆ ಮನಸ್ಸಿನಲ್ಲೇ ನಿರ್ಧರಿಸಿದ್ದರು, ಗೌರವ್ಗೆ ಹೇಗಾದರೂ ಮಾಡಿ ಶಿಕ್ಷೆ ಕೊಡಿಸಿಯೇ ಸಿದ್ಧ ಎಂದು, ಏಕೆಂದರೆ ಅವನು ಅವರ ಮಗಳ ಮರ್ಯಾದೆಯ ಮೇಲೆ ಕೈಹಾಕಿದ್ದನು ಮತ್ತು ಅವರು ತಮ್ಮ ಮಗಳನ್ನು ಈ ರೀತಿ ಅವಮಾನಕ್ಕೀಡಾಗಲು ಬಿಡಲು ಸಾಧ್ಯವಿರಲಿಲ್ಲ. ಮರುದಿನ ಗೌರವ್ ನನ್ನ ಮನೆಗೆ ಬಂದನು. ಆದರೆ ಅವನು ಒಬ್ಬನೇ ಬಂದಿರಲಿಲ್ಲ, ಬದಲಾಗಿ ಅವನ ಜೊತೆ 5-6 ಜನ ಸ್ನೇಹಿತರಿದ್ದರು. ಇಂದು ಅವನ ಮದುವೆಯಾಗುತ್ತಿದೆ ಎಂದು ಹೇಳಿದನು. ಹಾಗಾಗಿ ಸ್ವಲ್ಪ ಸಮಯ ನೀನು ಮನೆಯಿಂದ ಹೊರಗೆ ಹೋದರೆ ಮತ್ತು ಮನೆಯನ್ನು ನಮಗೆ ವಹಿಸಿದರೆ ನಾನು ನಿನಗೆ ಋಣಿಯಾಗಿರುತ್ತೇನೆ ಎಂದು ಹೇಳಿದನು. ನಾನು ಅವನ ಮಾತುಗಳನ್ನು ಪೂರ್ತಿಯಾಗಿ ಕೇಳಿದೆ ಮತ್ತು ಅವನ ಉದ್ದೇಶವೇನು ಎಂದು ನನಗೆ ತಕ್ಷಣವೇ ಅರ್ಥವಾಯಿತು. ಮದುವೆಗೆ ಒಬ್ಬರು ಅಥವಾ ಇಬ್ಬರು ಸಾಕು, ಆದರೆ ಈ 5-6 ಜನ ಏಕೆ ಬಂದಿದ್ದಾರೆ ಎಂಬ ಅವನ ಕೆಟ್ಟ ಆಲೋಚನೆ ನನಗೆ ತಿಳಿಯಿತು. ಅವನು ಸ್ವಲ್ಪ ಸಮಯದಲ್ಲಿಯೇ ಎಷ್ಟು ಬದಲಾಗಿದ್ದಾನೆ ಎಂದು ನನಗೆ ತಿಳಿಯಿತು. ನನ್ನ ತಮ್ಮ ಯಾರ ಗುಣವನ್ನು ಮೈಗೂಡಿಸಿಕೊಂಡಿದ್ದಾನೋ ನನಗೆ ತಿಳಿಯಲಿಲ್ಲ. ಇವನು ನನ್ನ ಸ್ವಂತ ತಮ್ಮನೇ ಮತ್ತು ಇವನನ್ನು ಅಷ್ಟು ಪ್ರೀತಿಯಿಂದ ಬೆಳೆಸಿದ ತಂದೆ ತಾಯಿಯ ಮಗನೇ ಎಂದು ನಂಬಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ. ನಾನು ಅವನ ಮಾತನ್ನು ಬಹಳ ಗಮನವಿಟ್ಟು ಕೇಳಿದೆ ಮತ್ತು ಅವನಿಗೆ ಹೇಳಿದೆ, ನೀನು 2 ವಾರಗಳ ನಂತರ ಬಂದಿದ್ದೀಯಾ, ನಾನು ಮೊದಲೇ ಹೇಳಿದಂತೆ 1 ವಾರದ ನಂತರ ನನ್ನ ಜವಾಬ್ದಾರಿ ಏನೂ ಇರುವುದಿಲ್ಲ. ಆ ಕಾರಣದಿಂದ ಆ ಹುಡುಗಿ ಅನಾರೋಗ್ಯಕ್ಕೆ ಒಳಗಾದಳು ಮತ್ತು ನಂತರ ಎಲ್ಲಿಗೆ ಹೋದಳು ಎಂದು ನನಗೆ ತಿಳಿದಿಲ್ಲ. ಗೌರವ್ ಬಂದಾಗ ಈ ಚೀಟಿಯನ್ನು ನೀಡಿ ಎಂದು ಅವಳು ಹೇಳಿದಳು ಎಂದು ಜೇಬಿನಿಂದ ಒಂದು ಕಾಗದವನ್ನು ತೆಗೆದುಕೊಟ್ಟೆ. ಅವನು ಅದನ್ನು ಓದುತ್ತಿದ್ದಂತೆ ಅವನ ಮುಖ ಕೆಂಪಾಗತೊಡಗಿತು. ನಿಜ ಏನೆಂದರೆ ಆ ಪತ್ರವನ್ನು ಅಂಜಲಿ ಬರೆದಿರಲಿಲ್ಲ, ಬದಲಾಗಿ ನಾನೇ ಬರೆದಿದ್ದೆ. ಅದರಲ್ಲಿ ಗೌರವ್ ಅವಳಿಗೆ ಮೋಸ ಮಾಡಿದ್ದಾನೆ ಮತ್ತು ಅಪರಿಚಿತರ ಮನೆಯಲ್ಲಿ 2 ವಾರಗಳ ಕಾಲ ಅವಳನ್ನು ಹೇಗೆ ಒಬ್ಬಂಟಿಯಾಗಿ ಬಿಟ್ಟನು ಎಂಬ ಸತ್ಯವನ್ನು ನಾನು ವಿವರಿಸಿದ್ದೆ. ಅವನ ವಂಚನೆಯ ಆಟ ಕೊನೆಗೂ ಬಯಲಾಗಿತ್ತು. ನೀವು ಕೇಳಿದಂತೆ ಪ್ರತಿಯೊಂದು ಸಾಲನ್ನೂ ಯಾವುದೇ ಕಡಿತವಿಲ್ಲದೆ ವಿವರವಾಗಿ ಅನುವಾದಿಸಲಾಗಿದೆ. ಅವನು ತಿರುಗಿಯೂ ಕೇಳಿರಲಿಲ್ಲ. ಇದರಿಂದ ಅವನು ಅವಳನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಾನೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಬದಲಾಗಿ ಅವನು ಅವಳ ಮರ್ಯಾದೆ ಕಳೆಯಲೆಂದೇ ಇಲ್ಲಿಗೆ ಕರೆತಂದಿದ್ದನು. ಈಗ ಅವಳು ಇಲ್ಲಿ ಇರಲು ಸಾಧ್ಯವಿರಲಿಲ್ಲ ಮತ್ತು ಅವಳು ಎಲ್ಲಿಂದ ಬಂದಿದ್ದಳೋ ಅಲ್ಲಿಗೆ ಹಿಂತಿರುಗುತ್ತಿದ್ದಾಳೆ. ಇನ್ನು ಮುಂದೆ ಅವಳು ಅವನನ್ನು ಎಂದಿಗೂ ಭೇಟಿಯಾಗುವುದಿಲ್ಲ ಮತ್ತು ಯಾವುದೇ ಮಾತನಾಡು ಮಾಡುವುದಿಲ್ಲ. ಈ ಪತ್ರವನ್ನು ಓದಿ ಅವನು ಬಹಳ ಆಶ್ಚರ್ಯಚಕಿತನಾದನು. ಅವನು ಕೋಪದಿಂದ ನನ್ನ ಕಡೆ ನೋಡಿ ನನ್ನ ಮುಖಕ್ಕೆ ಒಂದು ಜೋರು ಏಟು ನೀಡಿದನು. ನನ್ನ ಬಾಯಿಂದ ರಕ್ತ ಬರತೊಡಗಿತು. ಉಳಿದ ಹುಡುಗರು ಕೂಡ ಅವನ ಸ್ನೇಹಿತರೇ ಆಗಿದ್ದರು ಮತ್ತು ಅವನಂತೆಯೇ ಇದ್ದರು. ಯಾರ ಗುಣವೂ ಸರಿಯಿರಲಿಲ್ಲ. ಅವರು ಕೂಡ ನನ್ನನ್ನು ಹೊಡೆಯಲು ಶುರು ಮಾಡಿದರು ಮತ್ತು ನನ್ನನ್ನು ಹೊಡೆಯುತ್ತಲೇ ಹೋದರು. ಯಾರೋ ನನ್ನ ಹೊಟ್ಟೆಗೆ ಒದ್ದರು, ಯಾರೋ ನನ್ನ ತಲೆಯನ್ನು ಗೋಡೆಗೆ ಗುದ್ದಿದರು ಮತ್ತು ಯಾರೋ ನನ್ನ ಕೂದಲನ್ನು ಜಡಿಯುತ್ತಿದ್ದರು. ಇದರಿಂದಾಗಿ ನಾನು ಬಹಳ ತೀವ್ರವಾಗಿ ಗಾಯಗೊಂಡೆ. ನನ್ನ ಸ್ವಂತ ತಮ್ಮನೇ ನನ್ನ ಜೊತೆ ಈ ರೀತಿ ಮಾಡುತ್ತಿದ್ದಾನೆ ಎಂದು ನನಗೆ ನಂಬಲಾಗಲಿಲ್ಲ. ಅವನಿಗೆ ಸ್ವಲ್ಪವೂ ನಾಚಿಕೆಯಾಗಲಿಲ್ಲವೇ? ನಾನು ಬಹಳ ತೀವ್ರವಾಗಿ ಗಾಯಗೊಂಡಿದ್ದೆ ಮತ್ತು ಈಗ ನಾನು ಪೂರ್ತಿಯಾಗಿ ಸತ್ತು ಹೋಗುತ್ತೇನೆ, ಯಾವುದೇ ಕ್ಷಣದಲ್ಲಿ ಕುಸಿದು ಬೀಳುತ್ತೇನೆ ಎಂದು ನನಗೆ ಅನಿಸುತ್ತಿತ್ತು.
ನಾನು ಪೂರ್ತಿ ಸುಸ್ತಾಗಿದ್ದೇನೆ ಮತ್ತು ಯಾವುದೇ ಕ್ಷಣದಲ್ಲಿ ಪ್ರಜ್ಞೆ ತಪ್ಪಬಹುದು ಎಂದು ಗೌರವ್ ನೋಡಿದಾಗ ಅವನು ತನ್ನ ಸ್ನೇಹಿತರಿಗೆ ನಿಲ್ಲಿಸಲು ಹೇಳಿ ಅಲ್ಲಿಂದ ಹೊರಟು ಹೋದನು. ನನಗೆ ಯಾವ ಅಪರಾಧಕ್ಕೆ ಶಿಕ್ಷೆ ಸಿಕ್ಕಿತು ಎಂಬುದು ನನಗೆ ತಿಳಿಯಲಿಲ್ಲ. ಆದರೆ ನನ್ನ ಕಾರಣದಿಂದಾಗಿ ಒಬ್ಬ ಹುಡುಗಿಯ ಮರ್ಯಾದೆ ಉಳಿಯಿತು ಮತ್ತು ನನ್ನಿಂದಾಗಿ ಒಬ್ಬ ತಂದೆಯ ಗೌರವ ಮಣ್ಣು ಪಾಲಾಗುವುದರಿಂದ ತಪ್ಪಿತು ಎಂಬ ವಿಷಯಕ್ಕೆ ನಾನು ಬಹಳ ಸಂತೋಷಪಟ್ಟೆ. ಧೀರಜ್ ಸಾಹೇಬರು ಈವರೆಗೆ ಅಂಜಲಿ ಮನೆಯಲ್ಲಿ ಇಲ್ಲದಿರುವುದನ್ನು, ಅವಳು ವಿದೇಶಕ್ಕೆ ತನ್ನ ಓದಿಗಾಗಿ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆಯಲು ಹೋಗಿದ್ದಾಳೆ ಎಂದು ಹೇಳಿ ಮುಚ್ಚಿಟ್ಟಿದ್ದರು. ಈ ವಿಷಯ ಅವರ ಸಂಬಂಧಿಕರಲ್ಲಿ ಹರಡಿರಲಿಲ್ಲ ಮತ್ತು ಅವರು ಅವಮಾನಕ್ಕೊಳಗಾಗುವುದರಿಂದ ಪಾರಾಗಿದ್ದರು. ನಾನು ಕೋಣೆಯ ಮಧ್ಯದಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರುವಾಗಲೇ ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು. ಹೇಗೋ ಕಷ್ಟಪಟ್ಟು ಎದ್ದು ಬಾಗಿಲು ತೆರೆದೆ ಮತ್ತು ಆಶ್ಚರ್ಯಚಕಿತನಾದೆ. ಎದುರಿಗೆ ನನ್ನ ತಂಗಿಯರು ಮತ್ತು ಅವರ ಹಿಂದೆ ನನ್ನ ಇಡೀ ಕುಟುಂಬ ನಿಂತಿತ್ತು. ಆದರೆ ನನಗೆ ಸಂತೋಷವಾಗಲಿಲ್ಲ, ಏಕೆಂದರೆ ಅವರ ಭೇಟಿಯಾದ ಸಮಯದಲ್ಲಿ ನನ್ನ ಸ್ಥಿತಿ ಬಹಳ ಹದಗೆಟ್ಟಿತ್ತು ಮತ್ತು ನನ್ನ ಕಾರಣದಿಂದಾಗಿ ಅವರು ಯಾವುದೇ ಚಿಂತೆಗೆ ಒಳಗಾಗಬಾರದು ಎಂದು ನಾನು ಬಯಸಿದ್ದೆ. ತಾಯಿ ಬಹಳ ಜೋರಾಗಿ ಅಳಲು ಶುರುಮಾಡಿದರು ಮತ್ತು ತಂದೆ ಕೂಡ ಇದಕ್ಕೆ ಕಾರಣವೇನು ಹಾಗೂ ಯಾರು ನನ್ನನ್ನು ಈ ಸ್ಥಿತಿಗೆ ತಂದರು ಎಂದು ವಿಚಾರಿಸುತ್ತಿದ್ದರು. ನಾನು ಮೊದಲು ನನ್ನನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಅವರಿಗೆ ಹೇಳಿದೆ. ಅವರು ಹಾಗೆಯೇ ಮಾಡಿದರು. ಅಲ್ಲಿ ಪ್ರಥಮ ಚಿಕಿತ್ಸೆ ಪಡೆದ ನಂತರ ನಾನು ಮನೆಗೆ ಮರಳಿದೆ. ನಂತರ ನಾನು ಶಾಂತವಾಗಿ ನನ್ನ ಮನೆಯವರಿಗೆಲ್ಲರಿಗೂ ಸತ್ಯವನ್ನು ತಿಳಿಸಿದೆ. ನನ್ನ ಮಾತುಗಳನ್ನು ಕೇಳಿ ನನ್ನ ತಂದೆ ತಾಯಿಗೆ ಮೊದಲು ನಂಬಲಾಗಲಿಲ್ಲ. ಆದರೆ ನಾನು ಸವಿಸ್ತಾರವಾಗಿ ಸತ್ಯವನ್ನು ವಿವರಿಸಿದಾಗ ಅವರು ನನ್ನ ಮಾತುಗಳನ್ನು ನಂಬಲು ಶುರುಮಾಡಿದರು. ನನ್ನ ತಾಯಿ ನನ್ನನ್ನು ಅಪ್ಪಿಕೊಂಡರು. ಅವರು ನನ್ನ ಕೈಗಳನ್ನು ಮುತ್ತಿಕ್ಕುತ್ತಾ, "ಮಗನೇ, ನಿನ್ನ ಬಗ್ಗೆ ನನಗೆ ಹೆಮ್ಮೆಯಿದೆ" ಎಂದು ಹೇಳಿದರು. ಅವರ ಆ ಮಾತುಗಳು ನನ್ನ ಜೀವನದ ಅತಿದೊಡ್ಡ ಸಾಧನೆಯಂತಿದ್ದವು. ತಂದೆ ತಾಯಿ ತಮ್ಮ ಮಗನ ಬಗ್ಗೆ ಹೆಮ್ಮೆ ಪಡುವುದು ಮತ್ತು ಇತರ ಮಕ್ಕಳ ಮುಂದೆ ನಿಮ್ಮನ್ನು ಉದಾಹರಣೆಯಾಗಿ ನೀಡಿ ಅವರು ಕೂಡ ಹೀಗೆಯೇ ಜೀವನದಲ್ಲಿ ಮುಂದೆ ಬರಬೇಕು ಎಂದು ಹೇಳುವುದು ಎಷ್ಟು ಮಧುರವಾದ ಅನುಭವ. ನಾನು ಕಾಯುತ್ತಿದ್ದ ದಿನ ಕೊನೆಗೂ ಬಂದಿತ್ತು. ಆದರೆ ಅಂತಹ ಪರಿಸ್ಥಿತಿಯಲ್ಲಿ ಬಂದಿತ್ತು ಎಂದರೆ ನಾನು ಪೂರ್ತಿಯಾಗಿ ಸಂತೋಷಪಡಲು ಸಾಧ್ಯವಿರಲಿಲ್ಲ. ಆದರೆ ನನ್ನ ಕುಟುಂಬ ಈಗ ನನ್ನ ಜೊತೆಗಿದೆ ಎಂಬ ನೆಮ್ಮದಿ ನನಗಿತ್ತು ಮತ್ತು ನನ್ನ ಕನಸುಗಳನ್ನು ನನಸಾಗಿಸಲು ನಾನು ಹಾರಾಟ ಆರಂಭಿಸಿದ್ದೆ. ನನ್ನ ಹಾರಾಟ ಮುಂದುವರೆದಿತ್ತು ಮತ್ತು ನನ್ನ ಗುರಿ ನನ್ನನ್ನು ಎಲ್ಲಿಯವರೆಗೆ ಕರೆದೊಯ್ಯುತ್ತದೆ ಎಂದು ನೋಡಬೇಕಿತ್ತು. ಇದೆಲ್ಲವೂ ಕೇವಲ ಆರಂಭವಾಗಿತ್ತು. ಆದರೆ ಇನ್ನೊಂದೆಡೆ ನನ್ನ ತಮ್ಮನ ಬಗ್ಗೆ ಕೇಳಿ ಎಲ್ಲರೂ ಬಹಳ ಕೋಪದಲ್ಲಿದ್ದರು ಮತ್ತು ಎಲ್ಲರಿಗೂ ಬಹಳ ಬೇಸರವಾಗಿತ್ತು. ನನ್ನ ತಾಯಿ ಹೇಳುತ್ತಿದ್ದರು, "ನನ್ನ ಸಾಕುವಿಕೆಯಲ್ಲಿ ಎಲ್ಲಿ ಕೊರತೆಯಾಯಿತೋ ತಿಳಿಯದು, ಅವನು ಇಂದು ಇಂತಹ ಸ್ಥಿತಿಗೆ ತಲುಪಿದ್ದಾನೆ." ಅಷ್ಟರಲ್ಲಿ ಸ್ವಲ್ಪ ಸಮಯದ ನಂತರ ಪೊಲೀಸ್ ನಮ್ಮ ಮನೆಗೆ ಬಂದು ಗೌರವ್ ಬಗ್ಗೆ ವಿಚಾರಿಸತೊಡಗಿದರು. ನನ್ನ ತಂದೆ ತಾಯಿ ಪೊಲೀಸರಿಗೆ ಪ್ರತಿಯೊಂದು ವಿಷಯವನ್ನೂ ಸತ್ಯವಾಗಿ ತಿಳಿಸಿದರು, ಏಕೆಂದರೆ ಅವರು ತಮ್ಮ ಮಗ ತಪ್ಪು ಹಾದಿಯಲ್ಲಿರುವುದನ್ನು ಸಹಿಸದಿದ್ದರು. ತಮ್ಮ ಮಗ ಮಾಡಿದ ತಪ್ಪಿಗೆ ಅವನಿಗೆ ಶಿಕ್ಷೆಯಾಗಲಿ ಎಂದು ಅವರು ಬಯಸಿದ್ದರು, ಏಕೆಂದರೆ ಅವರಿಗೂ ಹೆಣ್ಣು ಮಕ್ಕಳಿದ್ದರು. ಅವರು ಅಂಜಲಿಯ ಜಾಗದಲ್ಲಿ ತಮ್ಮ ಮಗಳನ್ನು ಕಲ್ಪಿಸಿಕೊಂಡು ಯೋಚಿಸಿದಾಗ ಅವರಿಗೆ ಇದು ಸರಿಯೆಂದೇ ಅನಿಸಿತು. ಪೊಲೀಸ್ ಅಲ್ಲಿಂದ ಹೊರಟು ಗೌರವ್ನ ಹುಡುಕಾಟದಲ್ಲಿ ತೊಡಗಿದರು. ಮರುದಿನವೇ ಗೌರವ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದನು ಮತ್ತು ಪೊಲೀಸರು ಅವನನ್ನು ಹಿಡಿದು ಮೊದಲು ನಮ್ಮ ಮನೆಗೆ ಕರೆತಂದರು. ಗೌರವ್ನನ್ನು ಕಂಡ ತಕ್ಷಣ ನನ್ನ ತಂದೆ ತಾಯಿ ಇಬ್ಬರ ಕಣ್ಣಲ್ಲೂ ನೀರು ಬಂದಿತು. ತಾಯಿ ಮುಂದೆ ಬಂದು ಗೌರವ್ನ ಮುಖಕ್ಕೆ ಒಂದು ಜೋರು ಏಟು ನೀಡಿದರು ಮತ್ತು ಕೋಪದಿಂದ ಹೇಳಿದರು, "ನಾನು ನಿನ್ನನ್ನು ಹೀಗೆಯೇ ಬೆಳೆಸಿದ್ದೆ. ನೀನು ಮುಂದೆ ಹೋಗಿ ನಮ್ಮ ಮರ್ಯಾದೆಯನ್ನು ಮಣ್ಣುಪಾಲು ಮಾಡಲಿ ಎಂದು ನಾನು ನಿನ್ನನ್ನು ಇಷ್ಟು ಪ್ರೀತಿಯಿಂದ ಸಾಕಿದ್ದೆ. ನೀನು ಇದೆಲ್ಲವನ್ನೂ ಮಾಡಲಿ ಎಂದು ನಾವು ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದೆ. ನಿನ್ನ ಅಣ್ಣನಿಂದ ನೀನು ಏನನ್ನೂ ಕಲಿಯಲಿಲ್ಲವೇ? ಇಂದು ಅವನು ಎಲ್ಲಿ ನಿಂತಿದ್ದಾನೆ ಮತ್ತು ನೀನು ಎಲ್ಲಿ ಇದ್ದೀಯಾ? ನಿನಗೆ ಅದು ಕಾಣಿಸುತ್ತಿದೆಯೇ?" ನೀವು ಕೇಳಿದಂತೆ ಪ್ರತಿಯೊಂದು ಸಾಲನ್ನೂ ಯಾವುದೇ ಕಡಿತವಿಲ್ಲದೆ ವಿವರವಾಗಿ ಅನುವಾದಿಸಲಾಗಿದೆ. ಈಗ ನೀನು ಜೈಲಿನ ಕಂಬಿಗಳ ಹಿಂದೆ ಕೊಳೆಯುತ್ತೀಯಾ? ಇನ್ನು ಮುಂದೆ ನಮಗೂ ನಿನಗೂ ಯಾವುದೇ ಸಂಬಂಧವಿಲ್ಲ. ನಿನ್ನೊಂದಿಗೆ ನಮಗೆ ಯಾವುದೇ ವಾಸ್ತವವಿಲ್ಲ. ನಮ್ಮ ಕಣ್ಣುಗಳಿಂದ ದೂರ ಹೋಗು. ಮುಂದಿನ ಕ್ಷಣವೇ ತಂದೆ ಮುಂದೆ ಬಂದರು ಮತ್ತು ಅವರು ಗೌರವ್ನ ಮುಖಕ್ಕೆ ಒಂದು ಜೋರು ಏಟು ನೀಡಿ ಪೊಲೀಸರಿಗೆ ಹೇಳಿದರು, "ಇವನನ್ನು ನಮ್ಮ ಕಣ್ಣೆದುರಿನಿಂದ ಕರೆದೊಯ್ಯಿರಿ. ನಮಗೆ ಇವನು ಯಾರೂ ತಿಳಿಯದು." ಇದೆಲ್ಲವನ್ನೂ ಅನುಭವಿಸಿದ ಗೌರವ್ನ ಕಣ್ಣುಗಳಲ್ಲಿ ನೀರು ಬಂದಿತು. ಬಹುಶಃ ಇಂದು ಅವನಿಗೆ ತನ್ನ ತಪ್ಪಿನ ಅರಿವು ಸ್ವಲ್ಪ ಮಟ್ಟಿಗೆ ಆಗತೊಡಗಿತ್ತು. ಪೊಲೀಸರು ಅವನನ್ನು ಅಲ್ಲಿಂದ ಕರೆದುಕೊಂಡು ಹೋಗಿದ್ದರು ಮತ್ತು ಗೌರವ್ಗೆ ತನ್ನ ತಪ್ಪುಗಳಿಗೆ ಶಿಕ್ಷೆ ಸಿಗುತ್ತಿತ್ತು. ಒಂದು ವಾರದ ನಂತರ ಧೀರಜ್ ಸಾಹೇಬರು ನಮ್ಮ ಮನೆಗೆ ಮರಳಿ ಬಂದರು ಮತ್ತು ನನ್ನ ತಂದೆ ತಾಯಿಯ ಜೊತೆ ಮಾತನಾಡಿದರು. "ನೋಡಿ ಸಹೋದರಿ, ನನ್ನ ಜೀವನದ ಮೇಲೆ ನನಗೆ ಭರವಸೆಯಿಲ್ಲ. ನಾನು ಯಾವಾಗ ಈ ಲೋಕವನ್ನು ಅಗಲುತ್ತೇನೋ ತಿಳಿಯದು. ನನ್ನ ಮಗಳು ಯಾರಾದರೂ ಒಳ್ಳೆಯವರ ಕೈಸೇರಲಿ ಎಂದು ನಾನು ಬಯಸುತ್ತೇನೆ
ಮತ್ತು ನನಗೆ ಆಶೀಶ್ ಮೇಲೆ ಪೂರ್ಣ ನಂಬಿಕೆಯಿದೆ. ಅವನು ನನ್ನ ಮಗಳನ್ನು ಬಹಳ ಸುಖವಾಗಿ ಇಟ್ಟುಕೊಳ್ಳುತ್ತಾನೆ. ಆದ್ದರಿಂದ ನೀವು ಆಶೀಶ್ನ ಮದುವೆಯನ್ನು ನನ್ನ ಮಗಳ ಜೊತೆ ಮಾಡಿಕೊಡಬೇಕು ಎಂದು ನಾನು ಬಯಸುತ್ತೇನೆ. ನನ್ನ ತಂದೆ ತಾಯಿಗೆ ಈ ವಿಷಯದಿಂದ ಯಾವುದೇ ತೊಂದರೆ ಇರಲಿಲ್ಲ, ಏಕೆಂದರೆ ಅಂಜಲಿಗೆ ನಡೆದ ಅನ್ಯಾಯಕ್ಕೆ ಅವರ ಸ್ವಂತ ಮಗನೇ ಕಾರಣವಾಗಿದ್ದನು. ಅವರು ನನಗೆ ಈ ವಿಷಯ ತಿಳಿಸಿದಾಗ ನನಗೂ ಯಾವುದೇ ಆಕ್ಷೇಪವಿರಲಿಲ್ಲ, ಏಕೆಂದರೆ ಯಾವ ಹುಡುಗಿಯ ಮರ್ಯಾದೆಯೂ ಈ ರೀತಿ ಮಣ್ಣು ಪಾಲಾಗುವುದು ನನಗೆ ಇಷ್ಟವಿರಲಿಲ್ಲ. ಹಾಗಾಗಿ ನಾನು ಕೂಡ ಮದುವೆಗೆ ಒಪ್ಪಿಕೊಂಡೆ. ನನ್ನ ಕಠಿಣ ಪರಿಶ್ರಮದಿಂದಾಗಿ ನನ್ನ ಉದ್ಯಮದಲ್ಲಿ ಬಹಳ ಲಾಭ ಬರತೊಡಗಿತು ಮತ್ತು ತಕ್ಷಣವೇ ನಾನು ಇನ್ನೊಂದು ಉತ್ತಮವಾದ ಮನೆಯನ್ನು ಖರೀದಿಸಿದೆ. ಅದರ ನಂತರ ಅಂಗಡಿಯನ್ನು ನನ್ನ ಹೆಸರಿಗೆ ಮಾಡಿಸಿಕೊಳ್ಳುವ ಮತ್ತು ನನ್ನ ಕೆಲಸವನ್ನು ಹೀಗೆಯೇ ಅಭಿವೃದ್ಧಿಪಡಿಸುವ ಉದ್ದೇಶ ನನ್ನದಾಗಿತ್ತು. ನಾನು ನನ್ನ ತಂದೆ ತಾಯಿಯನ್ನು ಯಾವಾಗಲೂ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂಬ ಸಂಕಲ್ಪ ಮಾಡಿದೆ. ನಾನು ಇನ್ನೊಬ್ಬರ ಮಗಳನ್ನು ಗೌರವದಿಂದ ಅವರಿಗೆ ಮರಳಿ ನೀಡಿ ಅವರ ಕಣ್ಣುಗಳನ್ನು ತಂಪಾಗಿಸಿದ್ದಕ್ಕೆ ದೇವರು ನನಗೆ ನೀಡಿದ ಪ್ರತಿಫಲವಿದು ಎಂದು ನನಗೆ ಆಗಾಗ ಅನಿಸುತ್ತಿತ್ತು. ದೇವರು ನನ್ನ ತಂದೆ ತಾಯಿಯ ಕಣ್ಣುಗಳನ್ನು ನನ್ನ ಮೂಲಕ ತಂಪಾಗಿಸಿದನು. ಇದು ಪ್ರಪಂಚದ ನಿಯಮ. ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ಕೊಯ್ಯುತ್ತೀರಿ, ಯದ್ಭಾವಂ ತದ್ಭವತಿ. ನೀವು ಇಂದು ಏನು ಮಾಡುತ್ತೀರೋ ಅದನ್ನೇ ನಿಮ್ಮ ಮುಂದಿನ ಪೀಳಿಗೆಯೂ ಅನುಭವಿಸುತ್ತದೆ. ಧೀರಜ್ ಸಾಹೇಬರು ಅಂದು ನನಗೆ ಸಹಾಯ ಮಾಡಿದ್ದರು, ಆದ್ದರಿಂದ ದೇವರು ಇಂದು ನನ್ನ ಕೈಯಿಂದಲೇ ಅವರಿಗೆ ಸಹಾಯ ಮಾಡಿಸಿದನು. ನನ್ನ ಈ ಪುಣ್ಯದ ಕೆಲಸಕ್ಕೆ ಬದಲಾಗಿ ದೇವರು ನನಗೆ ಬಹಳ ಯಶಸ್ಸನ್ನು ನೀಡಿದನು. ಈಗ ನಾನು ಮತ್ತು ನನ್ನ ಮನೆಯವರು ಬಹಳ ಉತ್ತಮವಾದ ಜೀವನವನ್ನು ನಡೆಸುತ್ತಿದ್ದೇವೆ. ನನ್ನ ಮದುವೆಯೂ ಪೂರ್ಣಗೊಂಡಿತು ಮತ್ತು ಧೀರಜ್ ಸಾಹೇಬರು ಈಗ ನೆಮ್ಮದಿಯಾಗಿದ್ದಾರೆ. ಇನ್ನೊಂದೆಡೆ ಗೌರವ್ ತನ್ನ ತಪ್ಪುಗಳಿಗೆ ಶಿಕ್ಷೆಯಾಗಿ ಜೈಲಿನ ಕಂಬಿಗಳ ಹಿಂದೆ ದಿನ ಕಳೆಯುತ್ತಿದ್ದಾನೆ. ಸೋಪಾನ ಸ್ನೇಹಿತರೆ, ನಮ್ಮ ಈ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೌದು ನೋಟಿಫಿಕೇಷನ್ ಬೆಲ್ ಅನ್ನು ಖಂಡಿತ ಒತ್ತಿರಿ. ಇದರಿಂದ ನಮ್ಮ ಮುಂದಿನ ಕಥೆಯ ಅಪ್ಡೇಟ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತದೆ.